ಇನ್ನು ಕೆಲವರು ಏನಕ್ಕೆ ಇದಕ್ಕೆ ಅಪೋಸ್ ಮಾಡ್ತಾರೆ ಅಂದರೆ, ನಮ್ಮ ಹತ್ರ ಐಶ್ವರ್ಯ ಬಂದುಬಿಟ್ರೆ, ಆಶೀರ್ವಾದ ಬಂದುಬಿಟ್ರೆ ದೇವರು ಮಾತಾಡೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ದೇವರು ಮಾತಾಡಿದಂಥ ಎಲ್ಲರೂ ಐಶ್ವರ್ಯವಂತರೇ ಬೈಬಲಲ್ಲಿ. ಸರಿಯಾದ ಆಹಾರ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದೇ ರೀತಿಯೇ ಸರಿಯಾದಂಥ ವಾಕ್ಯ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಭಾಳ ಭಾಳ ಮುಖ್ಯ. ಕೆಲವರು ಹೇಳ್ತಾರೆ ನೋಡಿ, ಪಾಸ್ಟರ್ ಸೈತಾನನು ನಾನು ಬೇಡ ಅಂತ ಬಿಟ್ಬಿಟ್ರು ಮತ್ತೆ ಮತ್ತೆ ತಿರ್ಗಾ ಸಿಗರೇಟ್ ಗ್ಯಾಪ್ನ ಪಡಿಸ್ತಾನೇ ಇರ್ತಾನೆ, ಕುಡಿಬೇಕು ಅನ್ನಿಸ್ತಾನೇ ಇರ್ತಾನೆ. ಸೈತಾನನ ಈ ಥರ ಮಾಡ್ತಾನೆ, ಸ್ವಲ್ಪ ಪ್ರೇಯರ್ ಮಾಡಿ. ಸರಿ, ನೀವು ಸಿಗರೇಟ್ ಸೇದೋದ್ರಿಂದ, ನೀವು ಕುಡಿಯೋದ್ರಿಂದ ಸೈತಾನನಿಗೆ ಏನು ಲಾಭ? ಯಾಕೆ ಗೊತ್ತಾ, ನಾವು ಎದುರು ನೋಡ್ತಾ ಇದ್ದೀವಿ, ನಾಳೆ ಅಮಾವಾಸ್ಯೆ ಏನಾದರೂ ಆಗುತ್ತೆ ಅಂತ. ನೀನೇನು ಎದುರು ನೋಡ್ತೀಯೋ ಅದು ನಿನಗೆ ಹಾಗೇ ಆಗುತ್ತೆ. ಸೊ ಅದು ಸೈತಾನನ ಫಾಲ್ಟ್ ಅಲ್ಲ, ಅದು ನಿನ್ನ ಫಾಲ್ಟು. ಕ್ಯಾನ್ ಎನಿವನ್ ಸ್ಟಾಪ್ ಸನ್ರೈಸ್? ಕ್ಯಾನ್ ಎನಿವನ್ ಸ್ಟಾಪ್ ಸನ್ಸೆಟ್? ಮಾಡೋಕ್ಕಾಗಲ್ಲ. ಅದೇ ರೀತಿಯೇ ನಿಮ್ಮ ಆಶೀರ್ವಾದನ ತಡೆ ಮಾಡೋದಕ್ಕೆ ಒಬ್ಬರಿಂದನೂ ಸಾಧ್ಯ. ನೋ ಒನ್ ಕ್ಯಾನ್ ಸ್ಟಾಪ್ ಯುವರ್ ಬ್ಲೆಸ್ಸಿಂಗ್ಸ್. ಸೊ ದೇವ್ರ ಮಕ್ಕಳಿಗೆ ದೇವರು ಏನೆಲ್ಲ ಇಟ್ಟಿದ್ದಾರೋ ಅದೆಲ್ಲ ನಾವು ಹೊಂದ್ಕೊಬೇಕು, ಅದೆಲ್ಲ ನಮಗೆ ಬರಬೇಕು. ಅದೆಲ್ಲ ನನಗೆ ಬರುತ್ತೆ ಅನ್ನೋ ನಂಬಿಕೆ ನನ್ನೊಳಗಡೆ ಬರಬೇಕು. ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಸೊ ವಿ ಆರ್ ಆಲ್ರೆಡಿ ರಿಚ್, ವಿ ಆರ್ ಆಲ್ರೆಡಿ ಬ್ಲೆಸ್ಡ್ ಅನ್ನೋದು ನಮ್ಮ ಮೈಂಡ್ ಸೆಟ್ಟಿಗೆ ಬರಬೇಕು. ಐ ಮೀನ್, ಸೊ ಅದನ್ನೆಲ್ಲ ತಡೆ ಮಾಡೋದು ಯಾವುದು ನೋಡಿ. ಒಂದು ವಾಕ್ಯದಲ್ಲಿ ಪೌಲನು ಈ ರೀತಿ ಹೇಳ್ತಾನೆ. 1 ಕೊರಿಂಥಿಯನ್ಸ್ 1 ಕೊರಿಂಥದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 8ನೇ ವಾಕ್ಯ. ದ ಬುಕ್ ಆಫ್ 1 Corinthians chapter 4 verse 8. You are already full. You are already full. You are already rich. You are already rich. ಅಷ್ಟೇ. ಈಗಾಗಲೇ ಐಶ್ವರ್ಯವಂತರಾದಿರಿ. ಈಗಾಗಲೇ ಐಶ್ವರ್ಯವಂತರಾದ್ರಿ. ಐಶ್ವರ್ಯವನ್ನು ಮಾತಾಡಬಾರ್ದು ಪಾಸ್ಟರ್ ಅಂತ ನಾವು ಹೇಳ್ತೀವಿ, ಅನೇಕರು ಬೋಧಕರು ಹೇಳ್ತಾರೆ ಅಂತ ಹೇಳ್ತಾರೆ, ಅನೇಕ ಪ್ರೀಚರ್ ಹೇಳ್ತಾರೆ ಐಶ್ವರ್ಯವಂತರಾಗಬಾರ್ದು, ಐಶ್ವರ್ಯನ ಮಾತಾಡಬಾರ್ದು ಅಂತ. ಆದರೆ ಬೈಬಲ್ ಹೇಳುತ್ತೆ ನೀವು ಈಗಾಗಲೇ ಐಶ್ವರ್ಯವಂತರಾದ್ರಿ. ಸೊ ದೇವರು ಎಲ್ಲ ಆಶೀರ್ವಾದಗಳನ್ನು ನಮ್ಮೊಳಗಡೆ ಇಟ್ಟಿದ್ದಾರೆ. ಇನ್ನು ಕೆಲವರು ಏನಕ್ಕೆ ಇದಕ್ಕೆ ಅಪೋಸ್ ಮಾಡ್ತಾರೆ ಅಂದರೆ, ನಮ್ಮ ಹತ್ರ ಐಶ್ವರ್ಯ ಬಂದುಬಿಟ್ರೆ, ಆಶೀರ್ವಾದ ಬಂದುಬಿಟ್ರೆ ದೇವರು ಮಾತಾಡೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ದೇವರು ಮಾತಾಡಿದಂಥ ಎಲ್ಲರೂ ಐಶ್ವರ್ಯವಂತರೇ ಬೈಬಲಲ್ಲಿ. ಅಬ್ರಾಮನು ಐಶ್ವರ್ಯವಂತನು, ಈಸಾಕನು ಐಶ್ವರ್ಯವಂತನು, ಯಾಕೋಬನು ಐಶ್ವರ್ಯವಂತನು, ಯೋಬನು ಐಶ್ವರ್ಯವಂತನು, ದಾವಿದನು ಐಶ್ವರ್ಯವಂತನು, ಸಾಲಮೋನನು ಐಶ್ವರ್ಯವಂತನು. ಇವರೊಂದಿಗೆ ದೇವರು ಮಾತನಾಡಲಿಲ್ವಾ? ನಾನೇನು ಹೇಳ್ತೀನಿ ಅಂದರೆ, ಯಾರೊಂದಿಗೆ ದೇವರು ಮಾತಾಡಿದ್ರೋ ಅವರೆಲ್ಲ ಐಶ್ವರ್ಯವಂತರೇ. ಯಾರ ಜೊತೆ ಎಲ್ಲ ದೇವರು ಮಾತಾಡ್ತಾರೋ ಅವರೆಲ್ಲ ಐಶ್ವರ್ಯವಂತರೇ. ಬೈಬಲಲ್ಲಿ ಒಂದೇ ಒಂದು ಭಿಕ್ಷುಗಾರನ ಎಕ್ಸಾಂಪಲ್ ಎತ್ಕೊಬಾರ್ದು. ಸೊ ಹೋಲ್ ಬೈಬಲ್ ಟಾಕ್ಸ್ ಅಬೌಟ್ ರಿಚ್ನೆಸ್ ಆಫ್ ಗಾಡ್. ಇನ್ನೊಂದು ಹೇಳ್ತೀನಿ ನೋಡಿ, ಯಾರೆಲ್ಲ ಪ್ರಾಸ್ಪರಿಟಿಗೆ ಅಗೇನ್ಸ್ಟ್ ಆಗಿದ್ದಾರೋ ದೇ ಆಲ್ ನೀಡ್ ಮನಿ ಆ್ಯಂಡ್ ದೇ ಆರ್ ಇನ್ ನೀಡ್ ಆಫ್ ಮನಿ. ಯಾರು ಪ್ರಾಸ್ಪರಿಟಿ ಬೇಡ ಅಂತ ಹೇಳ್ತಾರೋ ಅವ್ರಿಗೆಲ್ಲ ಬೇಕು ಹಣ. ಸುಮ್ಮನೆ ಅಪೋಸಿಷನ್ ಮಾಡ್ತಾ ಇರ್ತಾರೆ. ನಾನೊಂದು ಹೇಳ, ಆಶೀರ್ವಾದ, ಹೀಲಿಂಗು ಇದೆಲ್ಲ ಬಂದ್ಬಿಟ್ಟು ಕ್ರಾಸಿನ ಬೈ ಪ್ರಾಡಕ್ಟ್. ಬೈ ಪ್ರಾಡಕ್ಟ್ ಅಂದರೆ ಏನು ಗೊತ್ತಾ? ಇದೆಲ್ಲ ಒಂದು ಭಾಗ, ಇದೇ ಮೈನ್ ಫೋಕಸ್ ಅಲ್ಲ. ಆಶೀರ್ವಾದನೇ ಮೈನ್ ಫೋಕಸ್ ಅಲ್ಲ, ಇದೆಲ್ಲ ಒಂದು ಭಾಗ. ಇವಾಗ ನೋಡಿ, ಆ್ಯಪಲ್ ಕೇಕ್ ಅಂತಾರಲ್ಲ, ಆ್ಯಪಲ್ ಕೇಕ್ ಹೆಂಗೆ ಬರ್ತಿದ್ದು ಗೊತ್ತಾ? ಈ ಕೇಕ್ ಮಾಡಬೇಕಾದ್ರೆ ಈ ವೇಸ್ಟ್ ಎಲ್ಲ ಬೀಳುತ್ತೆ ನೋಡಿ, ಈ ಪುಡಿ ಕೇಕಿನ ಎಲ್ಲ ಪುಡಿ ಬೀಳುತ್ತಲ್ವ, ಅದನ್ನ ಇಟ್ಕೊಂಡು ಆ್ಯಪಲ್ ಕೇಕ್ ಮಾಡ್ತಾರೆ. ಸರ್ಫೆಕ್ಸಲ್ ಅಂತ ಹೇಳ್ತೀವಲ್ಲ, ಸರ್ಫೆಕ್ಸಲ್ ಏನು ಗೊತ್ತಾ? ಆ ಪೌಡರ್ಸ್ ಎಲ್ಲ ಸೇರಿನೇ ಸರ್ಫೆಕ್ಸಲ್. ವಾಷಿಂಗ್ ಪೌಡರ್, ಈ ಪೌಡರ್ಸ್ ಎಲ್ಲ ಸೇರಿನೇ ಸರ್ಫೆಕ್ಸಲ್. ಯಾವ ಕೇಕೆಲ್ಲ ಮಿಕ್ಕುತ್ತೋ ಅದೆಲ್ಲ ಆ್ಯಪಲ್ ಕೇಕ್. ಸೊ ಮೇನ್ ಪ್ರಾಡಕ್ಟ್ ಕೇಕು, ಮಿಕ್ಕಿದ್ದೆಲ್ಲ ಆ್ಯಪಲ್ ಕೇಕು. ಆ ರೀತಿಯೇ ಕ್ರಾಸ್ ಅನ್ನೋದು ಬಂದ್ಬಿಟ್ಟು ಬರೀ ಐಶ್ವರ್ಯ ಅಲ್ಲ, ಬೈ ಪ್ರಾಡಕ್ಟ್ ಅದು. ಆಮೇನ್. ಸೊ ಇದೆಲ್ಲ ಬರಬೇಕು, ಇರಬೇಕು, ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋದೇ ದೇವರ ಚಿತ್ತ. ಹಲ್ಲೆಲೂಯಾ, ಆಮೇನ್. ಅದಕ್ಕೆ ನೆನ್ನೆನೂ ಒಬ್ಬರು ನನ್ನ ಹತ್ರ ಒಬ್ಬರು ಮಾತಾಡ್ತಾಯಿದ್ರು. ಅವ್ರು ಹೇಳಿದ್ರು, ಪಾಸ್ಟರ್ ನೀವು ಎಷ್ಟು ಚೆನ್ನಾಗಿ ಹೇಳ್ತೀರಾ ಅಂದರೆ
ನೀವು ಹೇಳಿದ್ರಿ ಈ ಲೋಕದಲ್ಲಿ ದೇವರು ಅನ್ನ ಕೊಟ್ಟಿಲ್ಲ ಅಂದರೆ ಪರಲೋಕಕ್ಕೆ ಹೋದ್ಮೇಲೆ ನಿನಗೆ ಪರಲೋಕ ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದೀರಾ. ಈ ಲೋಕದಲ್ಲಿ ಬೇಕಾದಂಥ ಅಗತ್ಯಗಳನ್ನೇ ದೇವರು ಸಂಧಿಸಲಿಲ್ಲ ಅಂದಮೇಲೆ ಸತ್ತ ಮೇಲೆ ನಿನಗೆ ಪರಲೋಕ ಗ್ಯಾರಂಟಿ ಏನು ಅಂತ ಹೇಳಿದ್ರಲ್ಲ, ಅದು ನನಗೆ ತುಂಬ ಮುಟ್ಬಿಡ್ತು. ನಾನೊಂದು ದೊಡ್ಡ ಕ್ಯಾಶ್ ಒಂದಿಗೆ ನಿಮ್ಮನ್ನು ಬಂದು ನೋಡ್ತೀನಿ ಅಂದರು. ಹಂಗೆ ಅತಿ ಬೇಗನೆ ನಾನು ಬಂದು ನಿನ್ನನ್ನು ಬ್ಯಾಂಗ್ಳೂರಲ್ಲಿ ಮೀಟ್ ಆಗ್ತೀನಿ, ಬಂದು ನಾನು ನಿಮ್ಮನ್ನು ನೋಡ್ತೀನಿ, ನಿಮಗೇನಾದರೂ ಒಂದು ಮಾಡಬೇಕು ಅಂತ ತುಂಬ ಆಸೆ ಅಂತ. ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಜನರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸ್ಪಿರಿಚುವಲಿ ನಾವು ಆರೋಗ್ಯವಾಗಿ, ಆಧ್ಯಾತ್ಮಿಕದಲ್ಲಿ ನಾವು ಆರೋಗ್ಯವಾಗಿ ಇದ್ದೀನಿ ಅನ್ನೋದಕ್ಕೆ ಗುರುತು ಏನು ಗೊತ್ತಾ? ನಾವು ಎಂಥ ಊಟ ಮಾಡ್ತಾಯಿದ್ದೀವಿ ಅನ್ನೋ ಬೇಸ್ ಮೇಲೆ ನಾವೆಷ್ಟು ಆರೋಗ್ಯವಾಗಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಐ ಮೀನ್ ಸರಿಯಾದ ಭೋಜನ, ಸರಿಯಾದ ಊಟ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಒಬ್ಬರು ತಿನ್ನೋದು ಬೇಸ್ ಮೇಲೆ ಇಟ್ಟು ಹೇಳ್ಬೋದು ಅವ್ರ ಆರೋಗ್ಯ ಹೆಂಗಿದೆ ಅಂತ. ಒಳ್ಳೆಯದನ್ನು ತಿನ್ನೋದ್ರೆ, ಒಳ್ಳೆ ಪದಾರ್ಥಗಳನ್ನು ತಿನ್ನೋರು ಹೆಂಗಿರ್ತಾರೆ? ಆರೋಗ್ಯವಾಗಿರ್ತಾರೆ. ಸೊ ನಮ್ಮ ಹೆಲ್ತ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ತಿನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅದೇ ಥರನೇ ಸ್ಪಿರಿಚುವಲಿ, ಇಫ್ ಯು ಆರ್ ಸ್ಪಿರಿಚುವಲಿ ನೀವು ಬಂದ್ಬಿಟ್ಟು ಆಧ್ಯಾತ್ಮಿಕ ಜೀವಿತದಲ್ಲಿ ಇದ್ದೀರಾ ಅಂದರೆ ನೀವು ಯಾವುದನ್ನು ಕೇಳ್ತಾ ಇದ್ದೀರಾ ಅನ್ನೋ ಬೇಸ್ ಮೇಲೇ ನಿಮ್ಮ ಆರೋಗ್ಯ ಚೆನ್ನಾಗಿರೋದು. ಐ ಮೀನ್ ನಮ್ಮ ಆರೋಗ್ಯ ಸ್ಪಿರಿಚುವಲಿ ಸೂಪರಾಗಿದೆ, ಹೆಲ್ತಿಯಾಗಿದೆಯಪ್ಪ. ಐ ಮೀನ್ ಯಾಕಂದರೆ ನಾವು ಅಂಥ ಊಟನೇ ತಿನ್ನೋದು. ಬೇಡದೇ ಇರೋ ಆಯಿಲ್, ಫ್ರೈಡ್ ರೈಸು, ಅಜಿನಮೋಟೊ ಇಂಥದ್ದೆಲ್ಲ ಹಾಕೋದು ನಾವು ತಿನ್ನಲ್ಲ. ಹೆಲ್ತಿ ಫುಡ್ ತಿಂತೀವಿ, ಹೆಲ್ತಿಯಾಗಿದ್ದೀವಿ. ನೀವು ಯಾವುದನ್ನು ತಿಂತಾಯಿದ್ದೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ಎಲ್ಲನೂ ತಿಂತೀನಿ ಪಾಸ್ಟರ್, ನಾನೇನೂ ಇಲ್ಲ, ಎಲ್ಲ ಸ್ತೋತ್ರ ಮಾಡಿ ತಿಂತಾಯಿದ್ದೀನಿ ಅಂದರೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. ಸೊ ತಿಂದಿದ ತಕ್ಷಣ ಕೆಲವರಿಗೆ ರಿಸಲ್ಟ್ ಗೊತ್ತಾಗಲ್ಲ, ತಿಂದು ಸ್ವಲ್ಪ ದಿವಸ ಆಗಿದ ಮೇಲೆ ರಿಸಲ್ಟ್ ಗೊತ್ತಾಗೋದು. ಅದೇ ರೀತಿಯೇ ಇವಾಗ ಏನಾದರೂ ಒಂದು ಪ್ರಸಂಗ ಕೇಳ್ತಾ ಇದ್ದೀನಿ ಪಾಸ್ಟರ್, ಎಲ್ಲ ಕೇಳ್ತಾ ಇದ್ದೀನಿ, ನೀನೆಲ್ಲ ತಿಂತಾಯಿರು, ಇನ್ನೂ ಸ್ವಲ್ಪ ದಿವಸಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಆರೋಗ್ಯಕರವಾದಂಥ ಊಟ ನಿಮ್ಮನ್ನು ಆರೋಗ್ಯವಾಗಿ ಇಡುತ್ತೆ. ಆಮೇಲೆ ಸೊ ಇವತ್ತು ಈ ವಾಕ್ಯಗಳು ನಾವು ಮಾತನಾಡೋದು, ಕೆಲವರು ಹೇಳ್ತಾರೆ ನೋಡಿ, ಯಾವುದಾದ್ರೂ ಬಜ್ಜಿ ಬೋಂಡ ಇಲ್ಲಾಂದರೆ ಏನಾದರೂ ಮಿಕ್ಸ್ಚರ್ ಮಾಡಬೇಕಾದ್ರೆ ಒಳ್ಳೆ ಬೇಕ್ರಿಯಲ್ಲಿ ಅಥವಾ ಸ್ವೀಟ್ಸ್ ಅಂಗಡಿಯಲ್ಲಿ ಹೇಳ್ತಾರೆ ಔಟ್ ಆಫ್ ಪ್ಯೂರ್ ಗೀ. ಹೆಂಗೆ ಪ್ಯೂರ್ ಗೀ ಎಲ್ಲಿ ಮಾಡಿದ್ದಾರಂತೆ? ತುಪ್ಪದಿಂದ ಮಾಡಿದಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಯಾಕೆ ಗೊತ್ತಾ? ಆರೋಗ್ಯಕ್ಕೆ ಒಳ್ಳೇದು, ಇದನ್ನು ನೀವು ತಿನ್ಬೋದು ಅಂತ. ಆ ರೀತಿ ಇದನ್ನು ಆರೋಗ್ಯಕ್ಕೆ ಒಳ್ಳೆಯದು, ನಾನು ಕೊಡೋದನ್ನು ನೀವು ತಿನ್ಬೋದು, ಪ್ಯೂರ್ ಗೀ. ಆಮೇಲೆ ಸೊ ದೇವರೆಷ್ಟು ಒಳ್ಳೆಯವರು ಅನ್ನೋದನ್ನು ಇವತ್ತು ನಾವು ನೋಡೋಣ. ಸೊ ರೈಟ್ ಮೆಸೇಜ್ ಇಸ್ ಇಂಪಾರ್ಟೆಂಟ್ ಟು ಯುವರ್ ಸ್ಪಿರಿಚುವಲ್ ಗ್ರೋತ್. ಸೊ ಸರಿಯಾದ ಪ್ರಸಂಗಗಳು, ವಾಕ್ಯಗಳು ನಮ್ಮ ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆಗೆ ಬಹಳ ಬಹಳ ಮುಖ್ಯ. ಐ ಮೀನ್ ಮತ್ತೆ ಹೇಳ್ತೀನಿ, ಸರಿಯಾದ ಆಹಾರ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದೇ ರೀತಿಯೇ ಸರಿಯಾದಂಥ ವಾಕ್ಯ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಭಾಳ ಭಾಳ ಮುಖ್ಯ. ಐ ಮೀನ್ ರೈಟ್. ಓಕೆ, ಲೂಕನಿಗೆ ಬರೋ ಪುಸ್ತಕ 1ನೇ ಅಧ್ಯಾಯ 75. ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ಎಲ್ಲರೂ ಹೇಳಿ ಆಮೇನ್. ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ ಆರಾಧನೆ ಮಾಡಬೇಕಾದ್ರೆ, ಸೇವಿಸ್ಬೇಕಾದ್ರೆ ತುಂಬ ಭಯ ಇತ್ತು. ಈಗ ಹೊಸ ಒಡಂಬಡಿಕೆಯಲ್ಲಿ ಭಯನೇ ಇರಬಾರ್ದಂತೆ. ಯಾರಾದರೂ ನಿಮಗೆ ಭಯ ಇಕ್ಕಿಸ್ತಾರಂದರೆ ಅದು ದೇವರಿಂದ ಬರುವಂಥದ್ದಲ್ಲ. ಯಾಕಂದರೆ ಸತ್ಯವೇದ ಹೇಳುತ್ತೆ, ಭಯವಿಲ್ಲದವರಾಗಿದ್ದು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ಅನುಕೂಲ ಮಾಡಿದ್ದಾನೆ. ತನ್ನ ಸನ್ನಿಧಿಯಲ್ಲಿ ಸನ್ನಿಧಿ ಸೇವೆ ಎಲ್ಲರೂ ಹೇಳಿ. ಈಗ ನಾನು ಸೇವೆ ಮಾಡಬೇಕಂದ್ರೆ ಭಯ ಪಟ್ಕೊಂಡು ಮಾಡಬಾರ್ದು, ಭಯನೂ ಇಕ್ಕಿಸಬಾರ್ದು. ಧೈರ್ಯದಿಂದ ಆತನ ಸಿಂಹಾಸನದ ಮುಂದೆ ಬರ್ಬೋದಂತೆ. ಧೈರ್ಯವಾಗಿ ಆತನ ಸನ್ನಿಧಿಯಲ್ಲಿ ಯಾರು ಬೇಕಾದರೂ ಬರ್ಬೋದು. ಇದೇ ಕ್ರಿಶ್ಚಿಯಾನಿಟಿ. ಹಳೆ ಒಡಂಬಡಿಕೆಯಲ್ಲಿ ಮಹಾಯಾಜಕನು ವರ್ಷಕ್ಕೊಂದು ಸಲ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು. ನೆಕ್ಸ್ಟು ಚಾನ್ಸ್ ಯಾರಿಗೆ ಬರುತ್ತೆ ಅಂತ ಗೊತ್ತಿರಲ್ಲ. ನೆಕ್ಸ್ಟ್ ಇವನದೇ ರೋಲ್ ಬಂದಾಗ ಅವ್ನಿಗೆ ಹೆಂಗಿರುತ್ತೆ ಗೊತ್ತಾ?
ಮನೆಯವ್ರಿಗೆಲ್ಲ ಹೇಳಿಟ್ಬಿಟ್ಟಿರ್ತಾನೆ, ನಾನು ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಹುಷಾರಾಗಿರಿ, ಚೆನ್ನಾಗಿರಿ. ಅವ್ನು ಒಳಗಡೆ ಹೋಗ್ಬೇಕಾದ್ರೂ ಅವ್ನ ಕಾಲಿಗೆ ಏನು ಹಾಕಿರ್ತಾರೆ ಗೊತ್ತಾ? ಒಂದು ಸರ್ಪಣಿನ ಹಾಕಿರ್ತಾರೆ, ಒಂದು ಚೈನ್ ಹಾಕಿರ್ತಾರೆ. ಹಳೆ ಒಡಂಬಡಿಕೆ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಚೈನ್ ಹಾಕ್ಬಿಟ್ಟಿರ್ತಾರೆ. ಪ್ಲಸ್ ಅವ್ನ ಡ್ರೆಸ್ಸಲ್ಲೆಲ್ಲ ಬೆಲ್ಲಿರುತ್ತೆ, ಸೌಂಡು. ಅವನು ಏನು ಸೇವೆ ಮಾಡ್ತಾಯಿದ್ದಾನೆ ಅಂತ ಹೊರಗಡೆ ಶಬ್ದ ಕೇಳಿಸ್ಬೇಕು. ಶಬ್ದ ನಿಂತೋಯ್ತು ಅಂದರೆ ಮುಗಿದ ಕತೆ ಅವನು ಅಂತ. ಸೊ ಒಳಗಡೆ ಹೋದವನು ಹೊರಗಡೆ ಬರೋದು ಗ್ಯಾರಂಟಿ ಇಲ್ಲ. ಅದೇ ಹಳೆ ಒಡಂಬಡಿಕೆಯ ಸೇವೆ. ಅದಕ್ಕೆ ಹಳೆ ಒಡಂಬಡಿಕೆ ಪ್ರಸಂಗ ನೆತ್ತಿ ಹೊಸ ಒಡಂಬಡಿಕೆಯಲ್ಲಿ ಮಾತಾಡಬಾರ್ದು. ದೇವರು ಕೋಪಾಗ್ನಿ ಉಳ್ಳವನಾಗಿದ್ದಾನೆ, ದೇವರು ಖಂಡಿಸುವವನು, ದೇವರು ಹೊಡಿತಾರೆ, ದೇವರು ಶಪಿಸ್ತಾರೆ ಅಂದರೆ ನೀವು ಕಿವಿಗೆ ಹಾಕ್ಕೊಬಾರ್ದು. ಯಾಕಂದರೆ ಸತ್ಯವೇದ ಹೇಳುತ್ತೆ, ಆತನ ಸನ್ನಿಧಿಯಲ್ಲಿ ಭಯವಿಲ್ಲದೆ ಆರಾಧನೆ ಮಾಡಬೇಕಂತೆ, ಸಂತೋಷವಾಗಿ ಆರಾಧನೆ ಮಾಡಬೇಕಂತೆ, ಖುಷಿ ಖುಷಿಯಾಗಿ ಆರಾಧನೆ ಮಾಡಬೇಕಂತೆ. ಆಮೇನ್. ಕೈ ತಟ್ಟಿ ದೇವರ ಸಮ್ಮುಖದಲ್ಲಿ ಕರಗಳನ್ನು ತಟ್ಟಿ ಆರಾಧನೆ ಮಾಡುವವರಾಗಿ ನಾವು ಕಾಣಿಸಲ್ಪಡಬೇಕು. ಆಮೇನ್. ಸೊ ಹೊಸ ಒಡಂಬಡಿಕೆ ಸೇವೆ ಹೆಂಗಿರಬೇಕು? ಆಮೇನ್. ಸೊ ಒಳಗಡೆ ಹೋದವನು ಒಂದು ವೇಳೆ ಪರಿಶುದ್ಧವಾಗಿಲ್ಲ ಅಂದರೆ ಅವನು ಹೆಂಗೆ ಎಳಿಯೋರು ಆಚೆ? ಒಳಗಡೆ ಸ್ಟೈಲಾಗಿ ಹೋದವನು ಹೊರಗಡೆ ಬರ್ಬೇಕಾದ್ರೆ ನಾಯಿ ಥರ ಬರೋನು. ಹಾಗೆ ಒಂದು ಸತ್ತೋಗಿ ನಾಯಿನ ಹೇಳ್ದಂಗೆ ಎಳಿಯೋರು ಆಚೆ. ಸೊ ಇವಾಗ ನೆಕ್ಸ್ಟ್ ಧೈರ್ಯವಾಗಿ ಯಾರಾದರೂ ಹೋಗಿ ಇನ್ನೊಂದು ಸತಿ ಒಳಗಡೆ ಮಹಾಪರಿಶುದ್ಧ ಸ್ಥಳಕ್ಕೆ ಯಾರಾದರೂ ಹೋಗ್ತಾರಾ? ಭಯ. ಸೊ ದೇವರೆಂದರೆ ಭಯ, ಆರಾಧನೆ ಅಂದರೆ ಭಯ, ಮಹಾಪರಿಶುದ್ಧ ಸ್ಥಳ ಅಂದರೆ ಭಯ. ಸೊ ಈಗ ಅದು ಇಲ್ಲ. ಸೊ ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಸತ್ತು ನಮಗಾಗಿ ಪ್ರಾಣ ಕೊಟ್ಟು ಆಮೇಲೆ ನಮ್ಮ ಪಾಪಗಳನ್ನೆಲ್ಲ ಆತನು ಹೊತ್ಕೊಂಡು ನಮಗೆ ಧೈರ್ಯವಾಗಿ ಬಂದು ನಿಲ್ಲೋದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ದ ಬುಕ್ ಆಫ್ ರೆವಲ್ಯೂಷನ್, ಪ್ರಕಟಣೆಗಳು ಬರೆದ ಪುಸ್ತಕ 12ನೇ ಅಧ್ಯಾಯ 10. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಓಕೆ, ದೂರುಗಾರನು. ಸೈತಾನನ ಹೆಸರೇನಿಂತ ಇದೆ? ದೂರುಗಾರನು. ಅವನ ಹೆಸರೇನು ಇಂಗ್ಲೀಷಲ್ಲಿ? ಅಕ್ಯೂಸರ್. ಅಕ್ಯೂಸರ್ ಅಂದರೆ ಏನು ಗೊತ್ತಾ? ಯಾವಾಗಲೂ ತಪ್ಪು ಹೇಳೋದೆ. ಸೊ ಸೈತಾನನ ಕೆಲಸ ಏನು ಗೊತ್ತಾ? ತಪ್ಪು ಹೇಳೋದೆ, ಅಕ್ಯೂಸ್ ಮಾಡೋದು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಯಾರು ದೊಬ್ಬಲ್ಪಟ್ಟಿರೋದು? ದೂರುಗಾರನು, ಅಕ್ಯೂಸ್ ಮಾಡೋನು, ನೀನು ಸರಿಯಿಲ್ಲ ಅಂತ ಹೇಳೋನು, ನಿನ್ನ ಪ್ರಾರ್ಥನೆ ಕೇಳಲ್ಪಡಲ್ಲ ಅಂತ ಹೇಳೋನು ಈಗ ದೊಬ್ಬಲ್ಪಟ್ಟಿದ್ದಾನೆ. ಅದಕ್ಕಾಗಿಯೇ ಕರಗಳನ್ನು ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಸತ್ಯವೇದ ಈ ರೀತಿ ಹೇಳುತ್ತೆ, ಅಕ್ಯೂಸರ್ ಅಂತ ಹೇಳಿದೆ. ಅಕ್ಯೂಸರ್ ಮೀನ್ಸ್ ದೂರು ಅಂದರೆ ತಪ್ಪು ಮನಸ್ಸಾಕ್ಷಿನ ತೊಗೊಂಬರೋದು. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಪಾಪ ಮಾಡೋದ್ರಿಂದ ಸೈತಾನನಿಗೆ ಏನು ಲಾಭ? ಇವಾಗ ನೀವು ಒಂದು 2 ಬಾಟ್ಲ್ ಫುಲ್ ಬಾಟ್ಲ್ ಕುಡಿತೀರ ಅಂತ ಇಟ್ಕೊಳ್ಳಿ, ಅದರಲ್ಲಿ ಅವ್ನಿಗೇನು ಲಾಭ? ಏನೋ ನೀವು ಅವ್ನಿಗೆ ಅರ್ಧ ನೀವು ಅರ್ಧ ಕುಡಿದ್ರೆ ಪರವಾಗಿಲ್ಲ, ನೀನು ಕುಡಿಯಪ್ಪ, ನನಗೊಂದು ಗ್ಲಾಸ್ ಕೊಡು ಸಾಕು ಅಂತ ಅವನೇನಾದ್ರು ಕೇಳಂಗಿದೆ. ಪಾಸ್ಟರ್, ಸೈತಾನ್ ನನಗೆ ಆಗಾಗ ಕುಡಿಯೋ ಥರ ಯೋಚನೆ ಮಾಡ್ತಾನೆ, ಯಾಕೆ ಅವನು ಒಂದು ಗ್ಲಾಸ್ ಕೇಳಿದ್ನಾ? ಇಲ್ಲ ತಾನೆ. ಮತ್ತು ನೀನು ಕುಡಿಯೋದ್ರಿಂದ ಅವನಿಗೇನು ಲಾಭ? ಕೆಲವರು ಹೇಳ್ತಾರೆ ನೋಡಿ, ಪಾಸ್ಟರ್ ಸೈತಾನನು ನಾನು ಬೇಡ ಅಂತ ಬಿಟ್ಬಿಟ್ರು ಮತ್ತೆ ಮತ್ತೆ ತಿರ್ಗಾ ಸಿಗರೇಟ್ ಗ್ಯಾಪ್ನ ಪಡಿಸ್ತಾನೇ ಇರ್ತಾನೆ, ಕುಡಿಬೇಕು ಅನ್ನಿಸ್ತಾನೇ ಇರ್ತಾನೆ. ಸೈತಾನನು ಈ ಥರ ಮಾಡ್ತಾನೆ. ಸ್ವಲ್ಪ ಪ್ರೇಯರ್ ಮಾಡಿ. ಸರಿ, ನೀವು ಸಿಗರೇಟ್ ಸೇದೋದ್ರಿಂದ, ನೀವು ಕುಡಿಯೋದ್ರಿಂದ ಸೈತಾನನಿಗೆ ಏನು ಲಾಭ? ಮತ್ತು ಯಾಕೆ ನಿಮ್ಮನ್ನು ಕುಡಿಸ್ತಾನೆ ಅಂತ ಹೇಳ್ತೀರಾ? ಇವತ್ತಿಗೆ ಇದು ಒಂದು ಕ್ಯಾನ್ಸರ್ ಸಿಕ್ಬಿಟ್ರೆ ಸಾಕು, ಇವತ್ತಿಗೆ ಪ್ರಸಂಗ ಮುಕ್ತಾಯ ಆಯಿತು, ಸಾರ್ಥಕ ಆಯಿತು ಅಂತ ಹೇಳ್ಬೋದು. ನೋಡಿ, ನೀವು ತಪ್ಪು ಮಾಡೋದ್ರಿಂದ ಅವನಿಗೆ ಯಾವ ಲಾಭವೂ ಇಲ್ಲ. ಆದರೆ ನಿನ್ನೊಳಗಡೆ ಒಂದು ತಪ್ಪಾದ ಯೋಚನೆ ಬಂದು, ಛೇ ನಾನು ತಪ್ಪು ಮಾಡಿಬಿಟ್ನಲ್ಲ ಅನ್ನೋ ಒಂದು ಮನಸ್ಸಾಕ್ಷಿಯಲ್ಲಿ ಒಂದು ಬಿರ್ಕನ್ನು ತೊಗೊಂಬರ್ಬೇಕು ಅನ್ನೋದೇ ಅವನ ಯೋಚನೆ. ದಿನೇ ನೀನು ಮಾಡಿದ ಪಾಪನ ನೆನೆಸ್ಕೊಂಡು ನೀನು ಸಾಯಬೇಕು, ಅವನ್ನ ಅದನ್ನು ನೋಡಬೇಕು. ಅದೇ ಅವನ ಉದ್ದೇಶ. ನೀನೇನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ನೀನು ನನ್ನ ಮಗ, ನೀನು ನನ್ನ ಮಗಳು, ಬಾಮ್ಮ, ಡೋಂಟ್ ವರಿ, ಕಮಾನ್ ಅಂತ ಹೇಳಿದೆ ನಮ್ಮಪ್ಪ. ಸೊ
ಸೊ ಆದಾಮನಿಗೆ ತೋಟದಲ್ಲಿ ಈ ಹಣ್ಣನ್ನು ತಿನ್ನು ಅಂತ ಅವನು ಬಲವಂತ ಮಾಡಿ ತಿನ್ನಿಸಿದ್ನಲ್ಲ, ಏನಕ್ಕೆ? ಇವ್ರು ತಿಂದರೆ ಅವನಿಗೇನು ಲಾಭ? ಅವ್ರು ತಿಂದರೆ ಅವ್ರಿಗೂ ದೇವ್ರಿಗೂ ಇರುವಂಥ ರಿಲೇಷನ್ಶಿಪ್ನ ಹೇಗಾದರೂ ಬ್ರೇಕ್ ಮಾಡಬೇಕು ಅನ್ನೋದಕ್ಕೆ ತಿನ್ನು 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 ಅಂತ ಹೇಳಿದ್ರು. ಕುಡಿ 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 ಅಂತ ಅವನೇನೇ ಕೇಳೋದಂದರೆ ಅವನಿಗೇನೋ ಲಾಭ ಇಲ್ಲ. ಅಯ್ಯೋಯ್ಯೋ ನಾನು ಕುಡಿದ್ಬಿಟ್ನಲ್ಲ, ನಾನು ತಪ್ಪು ಮಾಡಿಬಿಟ್ನಲ್ಲ, ನಾನು ಹಿಂಗೆ ಮಾಡಿಬಿಟ್ನಲ್ಲ ಅಂತ ನೀನು ಕೊರ್ಗಿ ಸಾಯಬೇಕು ಅನ್ನೋದೇ ಅವನ ಇಷ್ಟ. ಈಗ ನೀವು ಹೋಗಿ ಆದಾಮನ ಹತ್ರ ಕೇಳ್ತೀರಾ, ಏನಪ್ಪ ಆಯಿತು ನಿನಗೆ ತೋಟದಲ್ಲಿ, ಏನಕ್ಕೆ ನಿನಗೆ ಗಿಲ್ಟ್ ಬಂತು? ಅಯ್ಯೋ ತಪ್ಪು ಮಾಡಿಬಿಟ್ನಲ್ಲ ಅನ್ನೋ ಮನಸ್ಸಾಕ್ಷಿಯಲ್ಲಿ ಒಂದು ಬಿರುಕು ಬಂತಲ್ಲ, ಏನಕ್ಕೆ ಅಂತ ಕೇಳಿ ನೋಡಿ. ಅವನೇನು ಹೇಳ್ತಾನೆ ಗೊತ್ತಾ? ನನಗೆ ನಮ್ಮಪ್ಪ ಎಲ್ಲ ಕೊಟ್ಟಿದ್ರು, ಎಲ್ಲನೂ ಅನುಭವಿಸಿದ್ರು, ಇದು ಒಂದೇ ಒಂದು ತಿನ್ನಬೇಡ ಅಂದರು, ಅದನ್ನು ತಿನ್ನಬೇಡ ಅಂತ ಹೇಳಿದ್ದನ್ನು ನಾನು ತಿನ್ಬಿಟ್ನಲ್ಲ, ಅದಕ್ಕೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾನೆ. ಇವಾಗ ಉದಾಹರಣೆ, ನಿಮ್ಮ ಮಕ್ಕಳಿಗೆ ಎಲ್ಲ ಕೊಡಿಸ್ತೀರ, ಮನೇಲೆಲ್ಲ ಊಟ ಇದೆ, ರೇಷನ್ ಇದೆ, ಏನು ಬೇಕಾದ್ರೂ ತಿನ್ಬೋದು. ಪಕ್ಕದ ಮನೇಲಿ ಕದ್ದುಬಿಟ್ಟು ತಿನ್ಕೊಂಬಂದರೆ ಹೆಂಗಿರ್ತೈತೆ? ಅವ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ನಿನ್ನ ಮಗ ಬಂದುಬಿಟ್ಟು ಒಳಗಡೆ ಸ್ವೀಟ್ ಇಟ್ಟಿದ್ದೆ ತಿನ್ಬಿಟ್ಟು ಹೋಗ್ಬಿಟ್ಟ, ಏನು ಮಗನ ಬೆಳೆಸಿದ್ಯಪ್ಪ ನೀನು ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಅವ್ನು ನಿಮ್ಗೆ ಹೆಂಗಿರುತ್ತೆ? ಅವ್ನು ಕರೆದ್ಬಿಟ್ಟು ಏನು ಹೇಳ್ತೀರಾ? ಪುಟ್ಟ ನಿನಗೇನು ಬೇಕೋ ನಾನೆಲ್ಲ ಇಟ್ಟಿದ್ದೀನಿ ತಾನೆ, ನೀನು ಯಾಕೋ ಹೋಗಿ ಅಲ್ಲಿ ತಿಂದೆ ಅಂತ ಹೇಳಲ್ವಾ? ಆದರೂ ನಮ್ಮ ತಂದೆ ಏನು ಹೇಳಿದ್ರು ಗೊತ್ತಾ? ಡೋಂಟ್ ವರಿ, ಕಮಾನ್. ಅದೇ ಗಿಲ್ಟ್ ಏನು ಗೊತ್ತಾ? ದೇವ್ರು ನನಗೆ ಎಷ್ಟೆಲ್ಲ ಮಾಡಿದ್ರು, ದೇವ್ರು ಎಷ್ಟು ಒಳ್ಳೆಯವರು, ಆದರೂ ನಾನು ಕುಡಿದ್ಬಿಟ್ನಲ್ಲ, ದೇವ್ರು ಎಷ್ಟು ಒಳ್ಳೆಯವರು ಆದರೂ ನಾನು ಸೇದ್ಬಿಟ್ನಲ್ಲ, ದೇವ್ರು ಎಷ್ಟು ಒಳ್ಳೆಯವರು ಆದರೂ ನಾನು ತಪ್ಪು ಮಾಡಿಬಿಟ್ನಲ್ಲ ಅನ್ನೋ ಕೊರಗು ನಿನ್ನೊಳಗಡೆ ಬರಬೇಕು ಅಂತಲೇ ಅವ್ನು ತಪ್ಪು ಮಾಡಿಸೋದು. ಯಾಕೆ ಅವನು ಪಾಪ ಮಾಡಿಸೋದು ಹೇಳಿ? ನೀ ಪಾಪ ಮಾಡೋದ್ರಿಂದ ಅವನಿಗೇನು ಸಿಗೋದಿಲ್ಲ, ಆದರೆ ನೀ ಪಾಪ ಮಾಡೋದ್ರಿಂದ ನಿಮ್ಮ ಒಳಗಡೆ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ಚಬೇಕು. ದೇವರೊಂದಿಗೆ ಇರುವಂಥ ಐಕ್ಯತೆಯಲ್ಲಿ ಒಂದು ಬಿರುಕು ಬರಬೇಕು. ಐ ಆಮ್ ಫಿಟ್ ಫಾರ್ ನಥಿಂಗ್, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ನಾನು ಯಾವುದಕ್ಕೂ ಯೋಗ್ಯತೆ ಇಲ್ಲ ಅನ್ನೋದು ನಿನ್ನೊಳಗಡೆ ಬರಬೇಕು. ಅದಕ್ಕೇ ಇವತ್ತು ಪ್ರೀಚರ್ಸು ಪ್ರೀಚ್ ಮಾಡಿ ಯಾವ ರೀತಿ ಪ್ರೇಯರನ್ನು ತೊಗೊಂಬಂದ್ಬಿಟ್ರೆ, ದೇವರೇ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಿನ್ನನ್ನು ನೀನೇ ಕ್ಲೀನ್ ಮಾಡ್ಕೊಬೇಕು, ಶುದ್ಧ ಮಾಡ್ಕೊಬೇಕು ಅಂತೆಲ್ಲ ಹೇಳಿ ಇವತ್ತು ಪ್ರೇಯರ್ ಹೆಂಗಾಗ್ಬಿಡ್ತು ಅಂದರೆ 15 ನಿಮಿಷ ಬೇರೆ ತೊಳ್ಕೊಳ್ಳೋದ್ರಲ್ಲೇ ಆಗೋಯ್ತು. ಅರ್ಧ ಅವರು ಪ್ರಾರ್ಥನೆಯಲ್ಲಿ, ದೇವರೇ ನಾನು ಏನಕ್ಕೂ ಬಾರ್ದು, ನಾನೇನು ಬೇಡಪ್ಪ, ನಾನೇನಕ್ಕೂ ಇಲ್ಲಪ್ಪ, ನಾನು ವೇಸ್ಟು, ನಾನು ಧೂಳು, ನಾನು ಕೊಸ, ನಾನು ಇದು ಫ್ಲೋರ್ ಮ್ಯಾಟು, ಡೋರ್ ಮ್ಯಾಟು, ಏನೇನೆಲ್ಲ ಬರುತ್ತೋ ಬಾಯಿಗೆ, ತಮ್ಮನ್ನು ತಾವೇ ತಗ್ಗಿಸ್ಬೇಕು ಅಂತ ಹೇಳ್ಕೊಟ್ಬಿಟ್ರು. ಅದಕ್ಕೆ ಒಂದೇ ಸತಿ ಈ ಥರ ತಗ್ಗಿಸಿ ನಾನೇನು ಹೇಳ್ತೀನಿ ಅಂದರೆ, ಧೂಳು ಕಸಕ್ಕ ದೇವ್ರ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟರು ಏನ್ರಿ? ವೈ ಕ್ರಾಸ್? ಶಿಲುಬೆ ಏನಕ್ಕಾಗಿ? ಶಿಲುಬೆಯ ಆಶೀರ್ವಾದಗಳು ಏನು? ನೋಡೋಣ, ಇದಕ್ಕೊಂದು ಕ್ವಶನ್ಗೆ ಆನ್ಸರ್ ಹೇಳಿ. ಓಕೆ, ಶಿಲುಬೆಯ ಆಶೀರ್ವಾದಗಳು ನಮ್ಮ ಅನಾರೋಗ್ಯನೆಲ್ಲ ತಗೊಂಡು ನಮಗೆ ಆರೋಗ್ಯನ ಕೊಟ್ಟಿದ್ದಾರೆ, ನಮ್ಮ ಬಡತನ ಎಲ್ಲ ತಗೊಂಡು ನಮಗೆ ಐಶ್ವರ್ಯನ ಕೊಟ್ಟಿದ್ದಾರೆ, ನಮಗೆ ಅಲ್ಪಾಯುಷ್ಯನ ತೆಗೆದು ದೀರ್ಘಾಯುಷ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ಕ್ರಾಸ್. ಬೇರೆ ಏನಾದರೂ ಆನ್ಸರ್ ಇದೆಯಾ? ಓಕೆ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಶಿಲ್ಬೆಗಿಂತ ಮುಂಚೆ ಯಾರ ಹತ್ರ ಕಾಸಿರಲಿಲ್ವಾ? ನಮ್ಮ ಬಡತನನ ತೊಗೊಂಡು ಅವ್ರು ಐಶ್ವರ್ಯ ಕೊಟ್ಟರು. ಶಿಲ್ಬೆಗಿಂತ ಮುಂಚೆ ಯಾರು ಐಶ್ವರ್ಯವಂತರಾಗಿರಲಿಲ್ವಾ? ಸಾಲಮೋನನು ಐಶ್ವರ್ಯವಂತನಾಗಿದ್ದ, ದಾವಿದನು ಐಶ್ವರ್ಯವಂತನಾಗಿದ್ದ, ಯೋಬನು ಐಶ್ವರ್ಯವಂತನಾಗಿದ್ದ, ಅಬ್ರಾಮನು ಐಶ್ವರ್ಯವಂತನಾಗಿದ್ದ. ಇವ್ರಿಗೆಲ್ಲ ಶಿಲ್ಬೆನೇ ಇರಲಿಲ್ವಲ್ಲ. ಸೊ ವಿತೌಟ್ ಕ್ರಾಸ್ ದೇ ವೇರ್ ರಿಚ್. ನೀವು ಹೇಳ್ತೀರಾ ಶಿಲ್ಬೆ ಮುಖಾಂತರ ನಾವು ಆರೋಗ್ಯವಾಗಿರಬೇಕು ಅಂತ. ನಾನು ಹೇಳ್ತೀನಿ, ಹಳೆ ಒಡಂಬಡಿಕೆಯಲ್ಲಿ ಆರೋಗ್ಯವಾಗಿ 969 ವರ್ಷ ಬಾಳಿದ್ರು ಶಿಲ್ಬೆ ಇಲ್ಲದೇನೆ. ಶಿಲ್ಬೆಯ ನಂತರ ಯಾರಾದರೂ ಅಷ್ಟು ಬದುಕಿದ್ದಾರಾ? ಇಲ್ಲ. ಮತ್ತು ವೈ ಕ್ರಾಸ್? ನಾಟ್ ಓನ್ಲಿ ಫಾರ್ ಕ್ರಾಸ್. ವೈ ಕ್ರಾಸ್? ನಾಟ್ ಫಾರ್ ಕಾಸ್. ಕಾಸ್ಗಾಗಿ ಇಲ್ಲ ಕ್ರಾಸು, ಇದೆಲ್ಲ ಬೈ ಪ್ರಾಡಕ್ಟು. ನಾನೇನು ಹೇಳ್ತೀನಿ, ಮಿಕ್ಕಿದ ಕೇಕು ಹೇಗೆ ಆ್ಯಪಲ್ ಕೇಕ್ ಆಯಿತು, ಸೋಪದ ಪೌಡ್ರ್ ಹೇಗೆ ಸರ್ಫೆಕ್ಸೆಲ್ ಆಯಿತು, ಇದೆಲ್ಲ ಬೈ ಪ್ರಾಡಕ್ಟು. ಅದೇ ರೀತಿಯೇ ಶಿಲುಬೆಯಲ್ಲಿ ಬರುವಂಥ ಬೈ ಪ್ರಾಡಕ್ಟ್ಸ್ ಇದೆಲ್ಲ. ಯಾವುದು? ಐಶ್ವರ್ಯ, ದೀರ್ಘಾಯುಷು,
ಆರೋಗ್ಯ, ಇದೆಲ್ಲ ಬೈ ಪ್ರಾಡಕ್ಟ್ ರೀ. ಆದರೆ ಶಿಲುಬೆಯ ಮುಖ್ಯವಾದಂಥ ಅಂಶ ಏನು ಗೊತ್ತಾ? ಬಿರುಕು ಬಂದಂಥ, ದೇವ್ರಿಗೂ ನಿನಗೂ ಭಯ ಇಟ್ಟಿರುವಂಥ, ನಿನಗೂ ದೇವರಿಗೂ ದೂರ ಇರುವಂಥ ಸಂಬಂಧನ ಮತ್ತೆ ಒಂದನ್ನು ಸೇರಿಸೋದಕ್ಕಾಗಿಯೇ ಶಿಲುಬೆ. ಐ ಮೀನ್ ಕ್ರಾಸ್ ಈಸ್ ಫಾರ್ ದ ಕನೆಕ್ಷನ್, ನಾಟ್ ಫಾರ್ ಕಲೆಕ್ಷನ್. ಕ್ರಾಸ್ ಈಸ್ ನಾಟ್ ಫಾರ್ ಕಲೆಕ್ಷನ್, ಇಟ್ಸ್ ಫಾರ್ ಕನೆಕ್ಷನ್. ಬರೀ ಕಾಸ್ಗಾಗಿ ದೇವ್ರ ಸತ್ರು ಅಂದರೆ ನಿನಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ದೀರ್ಘಾಯುಷ್ಗಾಗಿ ದೇವ್ರ ಸತ್ರು ಅಂದರೆ ನಿನಗೆ ಇನ್ನೂ ಅರ್ಥ ಆಗಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಶಿಲುಬೆಗಿಂತ ಮುಂಚೆನೇ ಒಬ್ಬೊಬ್ಬರು 150 ವರ್ಷ, 200 ವರ್ಷ, 250 ವರ್ಷ, 300 ವರ್ಷ, 400 ವರ್ಷ ಎಲ್ಲ ಬದುಕಿದ್ದಾರೆ. ಸೊ ದ ಮೇನ್ ಪ್ರಾಜೆಕ್ಟ್ ಆಫ್ ದ ಕ್ರಾಸ್ ಏನು ಗೊತ್ತಾ? ಫೆಲೋಶಿಪ್. ಈಗ ನೀನು ಧೈರ್ಯವಾಗಿ ದೇವ್ರ ಸಮ್ಮುಖಕ್ಕೆ ಬರ್ಬೋದು, ಅದಕ್ಕೇ ಕ್ರಾಸ್. ನಿನಗೆ ಭಯನೇ ಇರಬಾರ್ದು. ಹಳೆ ಒಡಂಬಡಿಕೆಯಲ್ಲಿ ಎಲ್ಲರಿಗೂ ಭಯ ಇತ್ತು, ದೇವ್ರಂದ್ರೆ ಒಂದು ಭಯ ಇತ್ತು. ಈಗ ಆ ಭಯ ಇಲ್ಲ. ರೋಮಪುರದವ್ರು ಬರೆದ ಪುಸ್ತಕ 5:10. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ, ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ನೋಡಿ, ದೇವರಿಗೆ ವೈರಿಗಳಾಗಿದ್ದ ನಾವು, ದೇವರಿಗೆ ನಾವೆಲ್ಲ ವೈರಿಗಳಾಗಿದ್ವಾ? ಕೊಲೋಸಿಯನ್ಸ್ 1:21, ಕೊಲೋಸೆಯವರಿಗೆ ಬರೆದ ಪುಸ್ತಕ 1:21. ಎಲ್ಲಿ ವೈರಿಗಳಾಗಿದ್ವಿ, ಯಾವಾಗ ವೈರಿಗಳಾಗಿದ್ವಿ ಅಂತ ನೋಡೋಣ. And you who once were alienated and enemies in your mind. Enemies in your mind, not in God's mind. ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು. ಕನ್ನಡದಲ್ಲಿ ಬಂದ್ಬಿಟ್ಟು ದ್ವೇಷ ಮನಸ್ಸುಳ್ಳವರು ಅಂತ ಐತೆ. ಇಂಗ್ಲೀಷಲ್ಲಿ ಏನು ಹೇಳುತ್ತೆ ಅಂದರೆ, ಎನಿಮೀಸ್ ಇನ್ ಯುವರ್ ಮೈಂಡ್. ಯಾರ ಮೈಂಡಲ್ಲಿ ನಾವು ಎನಿಮಿ ಆಗಿದ್ವಿ? ಯಾರ ಮೈಂಡಲ್ಲಿ? ನಮ್ಮ ಮೈಂಡಲ್ಲೇ ನಾವು ಎನಿಮಿಗಳಾಗಿದ್ವಿ. ದೇವ್ರ ಮೈಂಡಲ್ಲಿ ನೀನು ಎನಿಮಿ ಥರ ದೇವ್ರು ಯಾವತ್ತೂ ನೋಡಿಲ್ಲ. ನಾವು ದೇವರಿಗೆ ಎನಿಮಿ ಥರ ನಾವೇ ದೂರ ಬಂದುಬಿಡ್ತೀವಿ. ಪ್ರೇಯರ್ ಮಾಡಲ್ಲ, ಪ್ರಾರ್ಥನೆ ಮಾಡಲ್ಲ. ನೋಡಿ, ತಪ್ಪು ಮಾಡೋರು, ಪಾಪ ಮಾಡೋರು ಪ್ರಾರ್ಥನೆ ಮಾಡಲ್ಲ. ಪ್ರೇಯರ್ ಮಾಡೋಕ್ಕೆ ಹೋದರೆ ಇವ್ರಿಗೆ ಯಾವ್ದು ಜ್ಞಾಪನ ಬರುತ್ತೆ? ಅಯ್ಯೋಯ್ಯೋ, ನೆನ್ನೆ ವಾಲ್ ಪೋಸ್ಟ್ ನೋಡ್ಬಿಟ್ನಲ್ಲ, ನೆನ್ನೆ ಗೂಗಲಲ್ಲಿ ಪಿಕ್ಚರ್ ನೋಡ್ಬಿಟ್ನಲ್ಲ, ನಾನು ಅವ್ರನ್ನ ನೋಡ್ಬಿಟ್ನಲ್ಲ, ಇವ್ರನ್ನ ನೋಡ್ಬಿಟ್ನಲ್ಲ, ತಪ್ಪಾಗಿ ಯೋಚನೆ ಮಾಡಿಬಿಟ್ನಲ್ಲ, ಅಯ್ಯೋಯ್ಯೋ ನನ್ನ ಪ್ರಾರ್ಥನೆ ದೇವ್ರು ಕೇಳಲ್ಲ. ಸೊ ಈ ರೀತಿ ಎಲ್ಲ ಯೋಚನೆಗಳು ಬಂದು 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 ತಪ್ಪನ್ನು ಮಾಡಿಸಿ, ಪಾಪಗಳನ್ನು ಮಾಡಿಸಿ ನಾನೇ ಒಂದು ಕುಡುಕ, ನಾನೇ ಸಿಗರೇಟ್ ಸೇರ್ತೀನಿ, ನಾನೇ ವ್ಯಭಿಚಾರ ಮಾಡ್ತೀನಿ, ನನ್ನ ಮೈಂಡೇ ಸರಿ ಇಲ್ಲ ಅನ್ನೋದೆಲ್ಲ ಬಂದು 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 ನಿನಗೂ ದೇವ್ರಿಗೂ ಒಂದು ಅಡಚಣೆನ ತೊಗೊಂಬರ್ಬೇಕು ಅನ್ನೋದೇ ಸೈತಾನನ ಉದ್ದೇಶ. ಎಲ್ಲರೂ ಪರಿಶುದ್ಧವಾಗಿರಬೇಕು, ಚೆನ್ನಾಗಿರಬೇಕು, ಧೈರ್ಯವಾಗಿರಬೇಕು, ಪರ್ಫೆಕ್ಟಾಗಿರಬೇಕು ಅನ್ನೋದು ದೇವ್ರ ಚಿತ್ತನೆ. ಹೆಂಗಾದರೂ ಇರು, ಹೇಗಾದರೂ ಇರು, ಹೆಂಗಾದರೂ ಬಾಳ್ಕೊ ಅಂತ ನಾವು ಹೇಳ್ತಾ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಒಂದು ಟ್ರೈನಲ್ಲಿ ನೀವು AC ಕೋಚ್ ಬುಕ್ ಮಾಡಿದ್ದೀರಾ, ನಿಜ. ಆದರೆ AC ಕೋಚ್ ಮುಂದೆ ಇದೆ, ಟ್ರೈನ್ ಸ್ಟಾರ್ಟ್ ಆಗೋಯ್ತು, ಏನು ಮಾಡ್ತೀರಾ? ಟ್ರೈನು ಸ್ವಲ್ಪ ಮೂವ್ ಆಗೋಯ್ತು. AC ಕೋಚ್ ನಿಮ್ಮ ಬುಕ್ ಮಾಡಿರೋದು ಮುಂದೆ ಇದೆ, ಅಲ್ಲಿವರೆಗೂ ಹೋಗೋಷ್ಟಾಗಿ ಟ್ರೈನ್ ಹೋಗ್ಬಿಡುತ್ತೆ. ಇವಾಗ ಮೆತ್ತಗೆ ಹಾರ್ನ್ ನೋಡಿದ್ವಿ, ಸ್ಲೋಗೆ ಟ್ರೈನ್ ಮೂವ್ ಆಗ್ತೈತೆ. ನೀವು ಇನ್ನೂ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟಲ್ಲಿ ಆಚೆ ನಿಂತಿದ್ದೀರಾ. ಇವಾಗ ಏನು ಮಾಡ್ತೀರಾ? ಅನ್ರಿಸರ್ವ್ಡಲ್ಲೇ ಹತ್ತು ಬಿಡ್ತೀರಾ. ಒಳಗಡೆನೇ ಒಂದು ದಾರಿ ಇರುತ್ತೆ, ಸ್ವಲ್ಪ ಈ ಬೋಗಿಯಿಂದ ಆ ಬೋಗಿಗೆ, ಅಲ್ಲಿಂದ ಅಲ್ಲಿ ಲಾಸ್ಟಿಗೆ ಒಂದು ಸ್ಟಾಪ್ ಬರುತ್ತೆ, ಮತ್ತೆ ಇಳಿದುಬಿಟ್ಟು ಪಕ್ಕದ ಕೋಚಿಗೆ ಹತ್ತು ಬಿಡ್ತೀರಾ. ನಾನೇನು ಹೇಳ್ತೀನಿ, ನೀನು ಹೆಂಗೆ ಇರು, ಹೇಗೆ ಇರು, ಹೆಂಗಾದರೂ ಹತ್ಕೊಂಬಿಡು ಒಳಗಡೆ. ನೀನು ಹೆಂಗೋ ಒಳಗಡೆ ಹತ್ಕೊಂಬಿಟ್ಟ, ನೀನು AC ಕೋಚ್ಗಂತೂ ಹೋಗ್ತೀಯ. ಈಗ ಡೋಂಟ್ ವರಿ, ಯು ಆರ್ ಇನ್ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂತ ಯೋಚನೆನೇ ಮಾಡಬೇಡ. ಒಟ್ಟಿನಲ್ಲಿ ಟ್ರೈನ್ ಮೂವ್ ಆದಾಗ ನೀನು ಒಳಗಡೆ ಬಂದುಬಿಟ್ಟ ಸಾಕು. ನೀನು ಯಾವ ಕಂಪಾರ್ಟ್ಮೆಂಟಲ್ಲಿ ಇದೆಯಾ ಅನ್ನೋದು ಮುಖ್ಯ ಅಲ್ಲ, ನೀನು ಟ್ರೈನ್ ಒಳಗಡೆ ಇದೆಯಾ ಸಾಕು. ನೀನು ರಕ್ಷಣೆ ಒಳಗಡೆ ಬಂದ್ಬಿಟ್ಟ, ನೀನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ಟ, ನೀನು ದೇವ್ರನ್ನ ನಂಬಿಟ್ಟ, ಇಟ್ಸ್ ಎನಫ್. ನಿನ್ನ ಡೆಸ್ಟಿನೇಷನ್ ಎಲ್ಲೋ, ಅಲ್ಲಿ ದೇವ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ನೀನು ಒಳಗಡೆ ಇರೋದ್ರಿಂದ, ದೇವರಲ್ಲಿ ಇರೋದ್ರಿಂದ ದೇವ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಆಶೀರ್ವದಿಸ್ತಾರೆ. ಯಾಕಂದರೆ DNA ಆ ಥರ. ಸೊ ಹೌ DNA ಚೇಂಜಸ್, ಹೌ ಕ್ರೋಮೋಸೋಮ್ ಚೇಂಜಸ್ ಅನ್ನೋದನ್ನೆಲ್ಲ ಇನ್ನೊಂದು ಮೆಸೇಜ್ ಇದೆ. ಸೊ ಇವಾಗ ನಾನು ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಇದರಲ್ಲಿ ಸ್ವಲ್ಪ ಕ್ಲಾರಿಫೈ ಮಾಡಿಬಿಡ್ತೀನಿ.
ಸೊ ಈ ರೀತಿ ಪ್ರೀಚ್ ಮಾಡಿಬಿಟ್ರು. ನಿನ್ನ ಪ್ರಾರ್ಥನೆ ಎಲ್ಲ ಕೇಳಬೇಕು ಅಂದರೆ ನೀನು ಸರಿ ಹೋಗ್ಬೇಕು. ಹೆಂಗೆ ಪ್ರೀಚ್ ಮಾಡಿಬಿಟ್ರು? ನಿನ್ನ ಪ್ರಾರ್ಥನೆ ಕೇಳಬೇಕು ಅಂದರೆ ನೀನೇನಾಗಬೇಕು? ಸರಿ ಹೋಗ್ಬೇಕು. ಪಾಸ್ಟರ್ ಸರಿ ಹೋಗೋಕ್ಕೆ ಏನು ಮಾಡಬೇಕು? ಪ್ರೇಯರ್ ಮಾಡಬೇಕು. ಪಾಸ್ಟರ್ ಪ್ರೇಯರ್ ಮಾಡೋಕ್ಕೆ ಏನು ಮಾಡಬೇಕು? ಸರಿ ಹೋಗಬೇಕು. ಯಾಕಪ್ಪ ಇಷ್ಟು ಕನ್ಫ್ಯೂಷನ್ ಮಾಡ್ತೀರಾ? ನೋಡಿ, ಚಿಕ್ಕ ತಪ್ಪುಗಳು ಅಥವಾ ಚಿಕ್ಕದು ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗುತ್ತೆ. ಡೋಂಟ್ ವರಿ, ಧೈರ್ಯವಾಗಿ ಹೋಗ್ತಾಯಿರಿ. ಇವಾಗ ಆನೆ ನಡ್ಕೊಂಬಂದರೆ ಒಂದು 10 ಇರುವೆ ಸತ್ತೆ ಸಾಯುತ್ತೆ. ಅದಕ್ಕಾಗಿ ಆನೆಯನ್ನು ಕುಂಡ್ರಿಸ್ಕೊಂಡು, ನೋಡು ನೀನು ನಡಿಬೇಕಾದ್ರೆ ಆ ಕಪ್ಪಿರುವೆ ಸತ್ತೋಯ್ತು, ಆ ಕೆಂಪಿರುವೆ ನೋಡಿ ಸೈಡಲ್ಲಿ ಕಾಲು ಮುರಿದೋಯ್ತು, ನೀನು ನಡಿಬೇಕಾದ್ರೆ ಹುಷಾರಿಗೆ ಹೋಗ್ಬೇಕು, ನೋಡಬೇಕು, ಹೆಂಗೆ ಹೆಜ್ಜೆ ಇಡಬೇಕು ಅಂತ ಇದು ಹೇಳಿ ಆನೆ ನಡೆಯೋಕ್ಕಾಗದೆ ಕುಂತೈತೆ. ನಾನೇನು ಹೇಳ್ತೀನಿ ಅಂದರೆ, ನೀನು ಆನೆ ಇದ್ದಂಗೆ, ತಪ್ಪೇ ಆದರೂ ಪರವಾಗಿಲ್ಲ, 10 ಇರುವೆಗಳು ಸತ್ತರೂ ಪರವಾಗಿಲ್ಲ, ನೀನು ಆನೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರಬೇಕು, ಮೂವ್ ಆಗ್ತಾ ಇರಬೇಕು. ಡೋಂಟ್ ವರಿ ಅಬೌಟ್ ಆ್ಯಂಟ್ಸ್, ಯು ಆರ್ ಆನ್ ಎಲಿಫೆಂಟ್. ಈಗ ನಡೆಯೋ ಆನೆಗೆ ಕುಂಡ್ರಿಸ್ಕೊಂಡು ನಾವು ಟೀಚ್ ಹೆಂಗೆ ಮಾಡಿದ್ದೀವಿ ಅಂದರೆ, ನೀನು ನಡೆದ್ರೆ ಬಿದ್ದೋಗ್ತೀಯ, ನೀನು ನಡೆದ್ರೆ ಅವರೆಲ್ಲ ಸತ್ತೋಗ್ತಾರೆ, ನೋಡಿ ನೀನು ನಡೆದು ಇಷ್ಟು ಇರುವೆಗಳು ಸತ್ತೋಯ್ತು, ಈ ರೀತಿ ಹೇಳಿ ಆನೆ ಇವಾಗ ನಡೆಯೋದಕ್ಕೆ, ಹೆಜ್ಜೆ ಇಡೋದಕ್ಕೆ ಭಯ ಪಡ್ತೈತೆ. ಇಡೋದಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಕುಂತೈತೆ. 1 ತಿಮೋತಿ ಚಾಪ್ಟರ್ 1 ವರ್ಸ್ 18-19. 1 ತಿಮೋತಿಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 18-19. ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ, ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞೆ ಮಾಡುತ್ತೇನೆ. ಯುದ್ಧ ಆಯ್ತಾ ಕ್ರೈಸ್ತರಿಗೆ? ಯುದ್ಧ ಆಯ್ತಾ ರೀ? ಈಸ್ ದೇರ್ ವಾರ್ಫೇರ್ ಇನ್ ಕ್ರಿಸ್ಟಿಯಾನಿಟಿಯಲ್ಲಿ ವಾರ್ಫೇರ್ ಇದೆಯಾ ಇಲ್ವಾ? ಇದೆ. ಎಲ್ಲಿದೆ? ನೋಡಿ, ನಮ್ಮ ಚರ್ಚಲ್ಲಿ ಕರೆಕ್ಟಾಗಿ ಉತ್ತರ ಹೇಳ್ತೀರಾ. ಆದರೆ ಬೇರೆಯವ್ರಿಗೆ ಕೇಳಿದರೆ ಯುದ್ಧ ಇದೆಯಾ ಅಂದರೆ, ಯುದ್ಧ ಇದೆ. ಎಲ್ಲಿದೆ? ಆಕಾಶ ಮಂಡಲದಲ್ಲಿ ಕ್ರಿಯೆ ನಡೆಸುವಂಥ ಎಲ್ಲ ಕ್ರಿಯೆಗಳ ಮೇಲೆ ಯುದ್ಧ. ನೀನು ಯಾಕೆ ಅಲ್ಲಿವರೆಗೂ ಹೋಗ್ತೀಯ? ನಿನಗೆ ಯುದ್ಧ ಅಲ್ಲಿ ಬೇಡ. ಸೈತಾನನ ಕ್ರಿಯೆಗಳನ್ನೆಲ್ಲ ನಾನು ಬಂಧಿಸ್ಬೇಕು. ಅಷ್ಟು ದೊಡ್ಡ ಮನುಷ್ಯ ಇಲ್ಲ ಅವನು. ನೀನು ಹೋಗಿ ಅವನು ಬಂಧಿಸೋ ಅಷ್ಟು ಅವನು ದೊಡ್ಡ VIP ಅಲ್ಲ. ಅಂದರೆ ಹೋಗ್ತಾ ಇರಬೇಕು. ಸೈತಾನ ಡೆಲಿವರೆನ್ಸ್ ಮಿನಿಸ್ಟ್ರಿ ಹೆಂಗಿರ್ಬೇಕಂದ್ರೆ ಸೈಡ್ಗೆ ಹೋಗು, ಅದೇ ಡೆಲಿವರೆನ್ಸ್ ಮಿನಿಸ್ಟ್ರಿ. ಅಷ್ಟರಲ್ಲೇ ಇರಬೇಕು. ಅಮಾವಾಸ್ಯೆಗೆ ಎಚ್ಚರಿಕೆಯಾಗಿರಿ. ಇವತ್ತು ರಾತ್ರಿ ನಾವು ಅಮಾವಾಸ್ಯೆ ಪ್ರೇಯರ್ ಮಾಡ್ತಾಯಿದ್ದೀವಿ. ಯಾವ ಆಸೆ? ನಾವು ಅಪ್ಪ ಆಸೆಯಲ್ಲಿದ್ದೀವಿ, ನಮಗೆ ಅಮಾವಾಸ್ಯೆ ಇಲ್ಲ. ನಾನು ಒಬ್ಬರನ್ನ ಕೇಳಿದೆ, ಅಮಾವಾಸ್ಯೆ ಅಂತ ಇಂಡಿಯಲ್ಲಿ ಪ್ರೇಯರ್ ಮಾಡ್ತಾರೆ. ಯಾರಾದರೂ ಒಂದು ಅಮೇರಿಕಾದಲ್ಲಿ ಯಾರಾದರೂ ಟುಡೇ ವಿ ಹ್ಯಾವ್ ಅಮಾವಾಸ್ಯೆ ಅಂತ ಎಲ್ಲಾದರೂ ಕೇಳಿದ್ದೀರಾ? ಅದು ಯಾಕೆ ಇಂಡಿಯಲ್ಲಿ ಮಾತ್ರ ಅಮಾವಾಸ್ಯೆ, ಅಮೇರಿಕಾದಲ್ಲಿ ಇಲ್ಲ? ಅವನಿಗೆ ಬುದ್ಧಿ ಚೆನ್ನಾಗೈತೆ. ನಮಗೆ ಯಾರೋ ಭಯ ಹಾಕ್ಸ್ಬಿಟ್ರು, ಅಮಾವಾಸ್ಯೆಯಲ್ಲಿ ಕೆಳಗಡೆ ಬೀಳ್ತೀವಿ, ಅಮಾವಾಸ್ಯೆಯಲ್ಲಿ ರಕ್ತ ಬರುತ್ತೆ, ಅಮಾವಾಸ್ಯೆಯಲ್ಲೇ ಸೈತಾನನ್ನೆಲ್ಲ ಬಿಚ್ಚಿಡೋದು, ಅವ್ನು ರೋಡ್ ತಿರುಗೋದು, ಅವತ್ತೇ ಅಮಾವಾಸ್ಯೆ ಪೌರ್ಣಿಮೆ ಎಲ್ಲ ಬಂದರೆ ಹುಷಾರಾಗಿರಬೇಕು, ಮನೇಲಿ ಜಗಳ ಆಗುತ್ತೆ, ಕೆಳಗಡೆ ಬೀಳ್ತೀವಿ, ಆಕ್ಸಿಡೆಂಟ್ ಆಗುತ್ತೆ. ಈ ಭಯ ಇಟ್ಟಿರೋದ್ರಿಂದ ಕರೆಕ್ಟಾಗಿ ಆ ದಿನ ಬಂದರೆ ಆಗುತ್ತೆ. ಯಾಕೆ ಗೊತ್ತಾ? ನಾವು ಎದುರು ನೋಡ್ತಾ ಇದ್ದೀವಿ, ನಾಳೆ ಅಮಾವಾಸ್ಯೆ ಏನಾದರೂ ಆಗುತ್ತೆ ಅಂತ. ನೀನೇನು ಎದುರು ನೋಡ್ತೀಯೋ ಅದು ನಿನಗೆ ಹಾಗೇ ಆಗುತ್ತೆ. ಸೊ ಅದು ಸೈತಾನನ ಫಾಲ್ಟ್ ಅಲ್ಲ, ಅದು ನಿನ್ನ ಫಾಲ್ಟು. ನಮ್ಮ ಚರ್ಚ್ಗೂ ನಮಗೂ ಅಮಾವಾಸ್ಯೆ ಯಾವಾಗ ಅಂತಲೇ ಗೊತ್ತಿಲ್ಲ. ಅಮಾವಾಸ್ಯೆಗೂ ನಮಗೂ ಕನೆಕ್ಷನ್ನೇ ಇಲ್ಲ. ಎಷ್ಟನೇ ತಾರೀಕು ಅಮಾವಾಸ್ಯೆ ನಮ್ಗೆ ಗೊತ್ತೇ ಇಲ್ಲ. ಇವತ್ತು ಎಷ್ಟನೇ ತಾರೀಕು ಅಂತಲೇ ಸರಿಯಾಗಿ ಜ್ಞಾಪನ ಇರೋಲ್ಲ. ಇದರಲ್ಲಿ ಅಮಾವಾಸ್ಯೆ ಬೇರೆ, ಅಮಾವಾಸ್ಯೆನೇ ಗೊತ್ತಿಲ್ಲ, ಪೌರ್ಣಮಿನೇ ಗೊತ್ತಿಲ್ಲ. ನಮ್ಗೆ ಆ ದಿನಗಳನ್ನ ಜ್ಞಾಪನ ಇಟ್ಕೊಳ್ಳೋದಕ್ಕೆ ನಮಗೆ ಟೈಮ್ ಇಲ್ಲ. ನಾವು ಫುಲ್ ಬ್ಯುಸಿ ಇನ್ ದ ಫೆಲೋಶಿಪ್, ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರೊಂದಿಗೆ ಇರುವ ಐಕ್ಯತೆಯಲ್ಲಿ ನಾವು ಬ್ಯುಸಿಯಾಗಿದ್ದೀವಿ. ಇದನ್ನು ಎತ್ಕೊಂಡ್ಬಂದು ಡೆಲಿವರೆನ್ಸ್ ಪ್ರೇಯರು, ಸೈತಾನನ ಕ್ರಿಯೆಗಳನ್ನ ಬಂಧಿಸಬೇಕು, ಮಂತ್ರಗಳನ್ನೆಲ್ಲ ಹೊಡೆದಾಕಬೇಕು, 7 ವಾರ ಕಟ್ಟುಗಳನ್ನೆಲ್ಲ ಹೊಡೆದಾಕಬೇಕು. ಇದನ್ನೆಲ್ಲ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲಪ್ಪ. ಪಾಸ್ಟರ್ ನಿಮಗೆ ನಂಬಿಕೆ ಇಲ್ಲ ಅಂದರೆ ಬಿಟ್ಬಿಡಿ, ನಮಗೆ ನಂಬಿಕೆ ಐತೆ. ಓಕೆ, ನೀನು ಅಮಾವಾಸ್ಯೆಗೆ ಕುಂತ್ಕೊಂಡು ಕಟ್ಟುಗಳನ್ನು ಓಡ್ಕೊಂಡು ಕುಂತ್ಕಪ್ಪ, ನನಗೇನು ಅಭ್ಯಂತರ ಇಲ್ಲ. ಆದರೆ ನಾವು ಅದನ್ನು ನಂಬಲ್ಲ, ನಾವು ಅದ್ರ ಸುದ್ದಿಗೆ ಹೋಗೋದಿಲ್ಲ. ನಾವು ಅದ್ರ ಸುದ್ದಿಗೆ ಹೋಗೋದಿಲ್ಲ ಅನ್ನೋದಕ್ಕಿಂತ ಅದು ನಮ್ಮ ಸುದ್ದಿಗೆ ಬರೋದಿಲ್ಲ ಫಸ್ಟ್ ಆಫ್ ಆಲ್. ಸೊ ಬೈಬಲ್ ಏನು ಹೇಳುತ್ತೆ ಅಂದರೆ, ನೋಡಿ, ವಾರ್ಫೇರ್ ಅಂತ ಹೇಳುತ್ತೆ. ಗುಡ್ ವಾರ್ಫೇರ್. ಎಲ್ಲರೂ ಹೇಳಿ, ಸೈತಾನನ ಮೇಲೆ ವಾರ್ಫೇರ್ ಮಾಡೋದು ಗುಡ್ಡ ಬೇಡ?
ಗುಡ್ ವಾರ್ಫೇರಾ ಅಥವಾ ಬ್ಯಾಡ್ ವಾರ್ಫೇರಾ? ಬ್ಯಾಡ್ ವಾರ್ಫೇರ್. ಸೊ ನಮಗೆ ಬ್ಯಾಡ್ ವಾರ್ಫೇರ್ ಬಗ್ಗೆ ಗೊತ್ತಿಲ್ಲ, ಗುಡ್ ವಾರ್ಫೇರ್ ಬಗ್ಗೆ ಕಲಿಸ್ಕೊಟ್ರು. ಸೊ ವಾಟ್ ಈಸ್ ಗುಡ್ ವಾರ್ಫೇರ್? ಇವಾಗ ನಾವು ಏನಾದರೂ ಒಂದು ಹೇಳ್ಬಿಟ್ರೆ ಇವಾಗ ನಮ್ಮ ಮೈಂಡ್ ಸೆಟ್ ಎಲ್ಲ ಹೋಗುತ್ತಾ, ಹಂಗಾರೆ ಎಫೆಸದವರು ಬರೆದ ಪುಸ್ತಕ 6ನೇ ಅಧ್ಯಾಯದಲ್ಲಿ ಎಲ್ಲ ಅದನ್ನೆಲ್ಲ ತರಿಸ್ಕೊಂಡು ನಾವು ಆಯುಧಗಳನ್ನೆಲ್ಲ ತರಿಸ್ಕೊಂಡು ನಿಲ್ಲಬೇಕು ಅಂತ ಐತಿ, ಯುದ್ಧ ಮಾಡಬೇಕು ಅಂತ ಐತಾ? ಅದನ್ನು ಇನ್ನೊಂದು ಸತಿ ಚೆನ್ನಾಗಿ ಓದ್ಕೊಂಬಿಡಿ. ಎಲ್ಲ ಧರಿಸಿಕೊಂಡು ಹೇಗಿರ್ಬೇಕಂತೆ? ನಿಂತ್ಕೊಳ್ಳಿ ಅಂತ ಐತೆ, ಯುದ್ಧ ಮಾಡಿ ಅಂತಿಲ್ಲ. ಯುದ್ಧ ಸರ್ವಾಯುಧಗಳನ್ನು ತರಿಸ್ಕೊಂಡು ನಿಂತ್ಕೊಳ್ಳಿ ಅಂತ ಐತೆ. ಅಂದರೆ ನಾನು ಎಲ್ಲದರಲ್ಲೂ ಫಿಟ್ ಆಗಿದ್ದೀನಿ ಅನ್ನೋದು ನಿನ್ನ ಮೈಂಡ್ ಸೆಟ್ಗೆ, ನಿನ್ನ ಮನಸ್ಸಾಕ್ಷಿಗೆ ಬರಲೇ ಹೊರತು ನೀವು ಯುದ್ಧ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮಪ್ಪ ನನಗಾಗಿ ಶಿಲುಬೆಯಲ್ಲಿ ಎಲ್ಲವನ್ನ ಯುದ್ಧ ಮಾಡಿ ಜಯಿಸಾಯಿತು. ವಿ ಆರ್ ಮೋರ್ ದ್ಯಾನ್ ಕಾನ್ಕರರ್. ಸೊ ವಾರ್ಫೇರ್ ಅಂತ ಇದೆ. ವಾರ್ಫೇರ್ ಅಂತ ಆಗಿದ ತಕ್ಷಣ ಯುದ್ಧ, ಕನ್ನಡದಲ್ಲಿ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ ಅಂತ ಪೌಲನು ತಿಮೋತಿಗೆ ಹೇಳಿದ ತಕ್ಷಣ ಎಲ್ಲಿ ಯುದ್ಧ ಅಂತ ಹೇಳ್ತಾನೆ ನೋಡಿ. ನೆಕ್ಸ್ಟ್ ವಾಕ್ಯ, ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೇ ಇಡ್ಕೋಪ ನೀನು. ಇದರಲ್ಲೇ ನಿನಗೆ ಯುದ್ಧ ಇರೋದು. ಯಾವುದ್ರಲ್ಲಿ ಯುದ್ಧ ಇರೋದು? ಸೈತಾನನ ಹತ್ರ ನೀನು ಹೋಗಿ ಜಗಳನೇ ಮಾಡಬೇಡ. ನಿನ್ನ ಮನಸ್ಸಾಕ್ಷಿ ಮೇಲೆ ನಿನಗೆ ಯುದ್ಧ ಇರೋದು. ನೀನು ಒಳ್ಳೆಯವನು ಅನ್ನೋ ಸರ್ಟಿಫಿಕೇಟು ನಿನ್ನ ಮೈಂಡ್ ಸೆಟ್ಟಿಗೆ ಬರೋವರೆಗೂ ವಾಕ್ಯನ ಚೆನ್ನಾಗಿ ಓದು. ಆಮೇನ್. ನಾವು ಒಳ್ಳೆಯವರು ಅನ್ನೋ ಮನಸ್ಸಾಕ್ಷಿಯಲ್ಲಿ, ನಾನು ಒಳ್ಳೆತನ ಮಾಡೋದ್ರಿಂದ ಬರೋ ಮನಸ್ಸಾಕ್ಷಿ ನಾನು ಮಾತಾಡ್ತಾ ಇಲ್ಲ. ಕಮಾನ್, ನಾನು ಒಳ್ಳೆಯವನು ಅಂತ ಮನಸ್ಸಾಕ್ಷಿ ಹೆಂಗೆ ಬರುತ್ತೆ? ನಾನು ಒಳ್ಳೆಯದನ್ನು ಮಾಡೋದ್ರಲ್ಲಿ ಬರೋ ಮನಸ್ಸಾಕ್ಷಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಶಿಲುಬೆಯಲ್ಲಿ ನನಗಾಗಿ ಯೇಸು ಸ್ವಾಮಿ ಮಾಡಿದ್ರಲ್ಲಿ ನಾನು ಒಳ್ಳೆಯವನು ಅಂತ ಹೇಳ್ತೀನಿ. ಸೊ ಪ್ರಾರ್ಥನೆ ಮಾಡ್ಬೇಕಾರಲ್ಲ ನಮಗೇನು ಗಿಲ್ಟ್ ಇದೆ ಅಂದರೆ, ಐ ಆಮ್ ನಾಟ್ ಫಿಟ್ ಫಾರ್ ಎನಿಥಿಂಗ್. ದೇವ್ರು ನನ್ನ ಪ್ರಾರ್ಥನೆ ಕೇಳೋದಿಲ್ಲ, ಅದಕ್ಕೆ ಎಲ್ಲರಿಗೂ ಆಶೀರ್ವಾದ ಬರುತ್ತೆ, ನನಗೆ ಬರ್ತಾ ಇಲ್ಲ. ಯಾರು ಮಾಡಿದ ಕರ್ಮನೋ ಇದರಲ್ಲಿ ಹೇಳ್ಬಿಡ್ತಾರೆ. ಯಾರು ಮಾಡಿದ ಕರ್ಮ? ನಿಮ್ಮ ಅಜ್ಜಿ ಮಾಡಿದ ಕರ್ಮ ಅಂತ ಬೇರೆ ಹೇಳ್ಕೊಟ್ಬಿಡ್ತಾರೆ. ಇದು ತಾತನ ಕಾಲದಿಂದ ಬಂದದ್ದು, ಇದನ್ನು ಹೊಡೆದಾಕಬೇಕು ಅಂತ ಬೇರೆ ಹೇಳ್ಬಿಡ್ತಾರೆ. ಸೊ ಇದೆಲ್ಲ ನಮಗಿಲ್ಲ. ಎಲ್ಲರೂ ಹೇಳಿ ಇದು. ಸೊ ನಮಗಿರೋ ವಾರ್ಫೇರ್ ಯಾವುದು ಗೊತ್ತಾ? ನಂಬಿಕೆ, ಒಳ್ಳೆ ಮನಸ್ಸಾಕ್ಷಿ. ಸೊ ನಿನ್ನ ಮನಸ್ಸಾಕ್ಷಿಯನ್ನು ಕೆಡಿಸುವಂಥ, ನೀನು ಸರಿಯಿಲ್ಲ ಅಂತ ಒಬ್ಬರು ಹೇಳುವಂಥ ಜಾಗದಿಂದ ನೀನು ದೂರ ಇರೋದು ಭಾಳ ಭಾಳ ಒಳ್ಳೆಯದು. ಆಮೇಲೆ ಅವ್ರ ವಿಶ್ವಾಸಿ ರೂಪದಲ್ಲಾದರೂ ಬರಲಿ, ಸ್ನೇಹಿತನ ರೂಪದಲ್ಲಾದರೂ ಬರಲಿ, ಅಥವಾ ಪಾಸ್ಟರ್ ರೂಪದಲ್ಲೇ ಬಂದ್ರೂ ನೀನು ಸರಿ ಇಲ್ಲ ಅಂತ ಹೇಳೋ ಜಾಗದಿಂದ ನಾವು ಆಚೆ ಬರೋದು ನಮಗೆ ಉತ್ತಮ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಒಬ್ಬರು ಸೇವಕರ ನಂತರ ಮಾತಾಡ್ತಾರೆ. ಅವ್ರೇನು ಹೇಳಿದ್ರು ಗೊತ್ತಾ? ನಮ್ಮ ಚರ್ಚಿಗೆ ಯಾರು ಬಂದಿಲ್ಲ ಅಂದರೂ ನಾನೇನು ಹೇಳ್ತೀನಿ ಗೊತ್ತಾ? ಬರಲಿಲ್ಲ ಅಂದರೆ ಹೋಗಯ್ಯ. ಚರ್ಚಿಗೆ ಬರಲಿಲ್ಲ ನೀನು ಪರಲೋಕಕ್ಕೆ ಬರಲ್ಲ, ಹೋಗು. ವಾರ ಅವ್ರ ಹತ್ರ ಮಾತಾಡ್ತಾಯಿದ್ದೀನಿ ನಾನು ಅಂತ ಹೇಳ್ತಾಯಿದ್ದೀನಿ. ಏನು ಮಾತಾಡೋದು, ಏನು ಅವ್ರು ಕಲ್ತ್ಕೊಂಡಿರೋದನ್ನು ನಾವು ಒಂದೇ 5 ನಿಮಿಷದಲ್ಲಿ ಕಿತ್ತಾಕೋಕ್ಕಾಗಲ್ಲ. ಹೌದಾ ಅಂದ್ಬಿಟ್ಟು ನಾನು ಸೈಲೆಂಟಿಗೆ ಕೇಳಿಸ್ಕೊಳ್ತಾ ಇದ್ದೆ. ಪಾಸ್ಟರ್ ನಮ್ಮ ಚರ್ಚಿಗೆ ಬಂದಿಲ್ಲ ಅಂದರೆ ನಾನು ಹೋಗ್ತೀನಿ. ಹೋಗೋ ನೋಡು, ಪರಲೋಕದಲ್ಲಿ ಹೆಂಗಾದ್ರೂ ಒಂದು ಸೀಟ್ ಹಾಕಿ ಹಿಡ್ಕೊಂಡ್ಬಿಡ್ಬೇಕು. ಹಳೆ ಕಾಲದಲ್ಲೆಲ್ಲ ಬಸ್ಸಲ್ಲಿ ಹೆಂಗೆ ಪಕ್ಕದ ಸೀಟನ್ನು ಒಂದು ಬಟ್ಟೆ ಹಾಕಿ ಏನು ಮಾಡಿದ್ರು, ಇದು ನಂದು ಸೀಟ್ ಅಂತ ರಿಸರ್ವೇಷನ್ ಮಾಡಿಬಿಟ್ಟಿದ್ರಲ್ಲ, ಆ ರೀತಿ ಪರಲೋಕದಲ್ಲಿ ಒಂದು ತುಂಡು ಹಾಕ್ಬಿಟ್ಟು ಅದು ನನ್ನ ಜಾಗ ಅಂತ ನಾವು ಕುಂತ್ಕೊಬೇಕು. ಅದೇ ನಮ್ಮ ಉದ್ದೇಶ. ಅಲ್ಲಿ ಹೋಗಿ ತುಂಡಾಕಿ ಅಲ್ಲಿ ಹೋಗಿ ಪರಲೋಕದಲ್ಲಿ ಸೀಟ್ ಹಿಡಿಯೋಕೆ ನಿನಗೆ ಇಷ್ಟು ದೇವ್ರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಇದನ್ನೆಲ್ಲ ಮಾಡಿದ್ದು, ಇದಕ್ಕೆ ನೀನು ಪರಲೋಕದಲ್ಲಿ ನಿನ್ನನ್ನು ಅಲ್ಲೇ ಡೈರೆಕ್ಟಿಗೆ ಪರಲೋಕದಲ್ಲೇ ಇಟ್ಟಿರ್ಬೋದಾಯ್ತಲ್ಲ ದೇವ್ರು, ಯಾಕೆ ನಿನಗೆ ಇಲ್ಲಿಟ್ರು? ಸೊ ಪರಲೋಕ ಹೋಗೋದು ನಮ್ಮ ಉದ್ದೇಶ ಅಲ್ಲ. ಈ ಭೂಮಿನ ಹೇಗಾದರೂ ಪರಲೋಕ ಮಾಡಬೇಕು, ಅನೇಕರಿಗೆ ಆಶೀರ್ವಾದವಾಗಿ ನಾವು ಇರಬೇಕು, ಯೇಸು ಸ್ವಾಮಿ ಬಗ್ಗೆ ಅನೇಕರಿಗೆ ತಿಳಿಸ್ಬೇಕು, ದೇವ್ರ ರಾಜ್ಯನ ಕಟ್ಟಬೇಕು ಅನ್ನೋದೇ ಉದ್ದೇಶ. ಇವತ್ತು ಕ್ರಿಶ್ಚಿಯಾನಿಟಿ ಫೋಕಸ್ ಎಲ್ಲ ಹೇಗಾದರೂ ಪರಲೋಕಕ್ಕೆ ಹೋಗಬೇಕು, ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಡಬೇಕು. ನಾನೇನು ಹೇಳ್ತೀನಿ, ಅದು ಒಂದು ಸತಿ ಡೀಲ್, ವಾರ ಯಾಕೆ ಅದನ್ನು ಡೀಲ್ ಮಾಡಬೇಕು? ಒಂದೇ ಡೀಲಲ್ಲಿ ಮುಗೀತು. ಬೈಬಲ್ ಹೇಳುತ್ತೆ ಒಂದೇ ಸಾರಿ ಆತನ ರಕ್ತದಿಂದ ದೇವರು ನಮ್ಮನ್ನು ತೊಳೆದು ಪರಿಶುದ್ಧ ಮಾಡಿಬಿಟ್ರು. ಒಂದೇ ಸಾರಿ ಮುಗೀತದು. ಸೊ ವಾರ ನಾನು ಪಾಪಿ, ನಾನು ಏನಕ್ಕೂ ಯೂಸ್ ಇಲ್ಲ, ಇಂಥ ಪ್ರಾರ್ಥನೆಗಳೆಲ್ಲ ಬಿಟ್ಟಾಕಬೇಕು. ಈ ರೀತಿ ಮನಸಾಕ್ಷಿ ಕೆಟ್ಟೋದ್ರೆ ಹೆಂಗಿರುತ್ತಂತೆ? ಹೌದಮ್ಮ?
ಮನಸ್ಸಾಕ್ಷಿ, ಒಳ್ಳೆ ಸಾಕ್ಷಿಯನ್ನು, ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡ್ಕೋ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ. ಹಡಗು ಒಡೆದು, ಮನಸ್ಸಾಕ್ಷಿ ಒಡೆದೋದ್ರೆ ಏನು ಒಡೆದೋಯ್ತಂತೆ? ಹಡಗು ಒಡೆದೋಯ್ತು. ಹಡಗು ಒಡೆದೋದ್ರೆ ನೀನು ಸಮುದ್ರದ ಮೇಲೆ ಹೋಗೋಕ್ಕೆ ಆಗೋದಿಲ್ಲ, ನಿನ್ನ ಜರ್ನಿ ಮಾಡೋಕ್ಕಾಗೋದಿಲ್ಲ, ನಿನ್ನ ಪ್ರಯಾಣ ಮಾಡೋಕ್ಕಾಗೋದಿಲ್ಲ. ಯಾಕತ್ತಾ? ನಿನ್ನ ಹಡಗು ಹೊಡೆದೋಗಿದೆ. ಯಾರು ಮನಸ್ಸಾಕ್ಷಿಯಲ್ಲಿ ಕ್ರ್ಯಾಕ್ ಇದೆಯೋ ಅವರು ಜರ್ನಿ ಮಾಡೋಕ್ಕಾಗೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಯಾಕೆ ನಿನ್ನ ಜರ್ನಿ ಸ್ಟಾಪ್ ಆಗಿದೆ, ಯಾಕೆ ನೀನು ಎಲ್ಲ ಆಶೀರ್ವಾದಗಳು ಸ್ಟಾಪಲ್ಲಿದೆ ಅಂದರೆ ನಿನ್ನ ಮನಸ್ಸಾಕ್ಷಿಯಲ್ಲಿ ಬಿರುಕಿದೆ. ನಾನು ಸರಿ ಇಲ್ಲ ಅನ್ನೋದು ನಿನ್ನ ಮೈಂಡಲ್ಲಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅದು ನೀಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಇವತ್ತು ವಾರ್ಫೇರ್ ಯಾವುದ್ರ ಮೇಲೆ ಗೊತ್ತಾ? ನಾಟ್ ಇನ್ ಸೇಟನ್, ನಾಟ್ ವಿತ್ ಸೇಟನ್, ಸೈತಾನನ ಮೇಲಲ್ಲ, ನನ್ನ ಮನಸ್ಸಾಕ್ಷಿ. ಹೂ ಈಸ್ ದ ಬೆಸ್ಟ್? ಇನ್ನೊಂದ್ಸತಿ ಹೇಳಿ, ಹೂ ಈಸ್ ದ ಬೆಸ್ಟ್? ಇನ್ನೊಂದ್ಸತಿ ಹೇಳಿ. ಹಾಂ, ನೀವು ಯಾವಾಗೆಲ್ಲ ಕನ್ನಡಿ ನೋಡ್ತೀರೋ ಕನ್ನಡಿಯಲ್ಲಿ ನೋಡಬೇಕು. ಯು ಆರ್ ದ ಬೆಸ್ಟ್. ಮಖ ನೋಡಿದಾಗಲ್ಲ ಯಾಕೆ ತಾನೇ ಹುಟ್ಟದ್ನೋ ಗೊತ್ತಿಲ್ಲ. ಯಾವಾಗೆಲ್ಲ ಮಖ ನೋಡಿ ಅಂತ ನೋಡಬಾರ್ದು, ನೋಡಿದಾಗೆಲ್ಲ ಒಂದು ಸ್ಮೈಲ್ ಕೊಡಬೇಕು. ಅದಕ್ಕೆ ಯಾವಾಗಲೂ ಶೇವ್ ಮಾಡ್ಕೊಂಡು ಕ್ಲೀನಿಗೆ ನೀಟಾಗಿ ಕನ್ನಡಿ ಮುಂದೆ ನಿಲ್ಲಬೇಕು. ನಿಮ್ಮನ್ನು ನೋಡಿದೆ ನಿಮಗೆ ಆಸೆ ಬರಬೇಕು. ಕಮಾನ್. ಕೆಲವರು ನೋಡಿ ಆಚೆ ಬಂದಾಗ ಮಾತ್ರ ರೆಡಿ ಆಗ್ತಾರೆ. ಏನಕ್ಕೆ ನೋಡಿ, ಹೊಸ ಹೊಸ ಬಟ್ಟೆಗಳೆಲ್ಲ ಹಾಕ್ಕೊಳ್ತಾರೆ ಯಾವಾಗ ಆಚೆ ಬಂದರೆ. ನಾನೇನು ಹೇಳ್ತೀನಿ, ಆಚೆ ಯಾರು ನೋಡಬೇಕು? ಫಸ್ಟ್ ನಿಮ್ಮನ್ನು ನೀವು ನೋಡಬೇಕು. ಚೆನ್ನಾಗಿರೋದೆಲ್ಲ ಬೆಸ್ಟಾಗಿ ಹಾಕ್ಕೊಬೇಕು. ಮನೇಲಿದ್ದಾಗಲೂ ಕ್ಲೀನಾಗಿ ಮುಖ ಗೀಗ ತೊಳ್ಕೊಂಡು ತಲೆಗೆ ಹಚ್ಕೊಂಡು ನೀಟಾಗಿ ಡೈಲಿ ಶೇವ್ ಮಾಡಿಕೊಂಡು ಒಳ್ಳೆ ಪರ್ಫ್ಯೂಮ್ ಇದ್ದರೆ ನೋಡಿ ಈ ಮೆಂಟಾಲಿಟಿ ಚೇಂಜ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನಾವು ಹೆಂಗಾಗಿರಬೇಕು, ಪ್ಲಸ್ ಬಂದ್ಬಿಟ್ಟು ಲಾಂಗ್ ಲೈಫಲ್ಲಿ ಇರಬೇಕು ಅಂದರೆ ನಮ್ಮ ಮೈಂಡ್ ಸೆಟ್ ಹಂಗೆ ಇರಬೇಕು. ಯು ಶುಡ್ ಫೀಲ್ ಆಲ್ವೇಸ್ ಯು ಆರ್ ಯಂಗ್. ಒಂದು ಸತಿ ಹೇಳಿದೆ ಗೊತ್ತಾ, ಹೆಂಗಿತ್ತು ಉಳಿ mindset. So our health is connected to our mind. Amen. Praise the Lord. So ಯುದ್ಧ ಯಾವ್ದ್ರ ಮೇಲೆ? ಸೊ ದೇವ್ರು ಬಂದ್ಬಿಟ್ಟು ನಮ್ಮನ್ನು ಪನಿಷ್ ಮಾಡಿಯೋ ಅಥವಾ ಬಂದ್ಬಿಟ್ಟು ನಮ್ಮನ್ನು ಓಡ್ದೋ ಈ ರೀತಿ ಎಲ್ಲ ಸರಿ ಮಾಡಲ್ಲ. ದೇವರ ಭಾಷೆ ಪ್ರೀತಿಯ ಭಾಷೆ. ದೇವರ ಭಾಷೆ ಯಾವ ಭಾಷೆ? ಪ್ರೀತಿ ಭಾಷೆ. ನೋಡಿ ನಾನೇನು ಹೇಳ್ತೀನಿ ಅಂದರೆ, ಹೊಡೆಯೋದಕ್ಕಿಂತ ಬಡಿಯೋದಕ್ಕಿಂತ ಪನಿಷ್ಮೆಂಟ್ಗಿಂತ ಪ್ರೀತಿ ಭಾಳ ಭಾಳ ಪವರ್ಫುಲ್. ಆಮೇಲೆ ನೋಡಿ, ಈಗ ಒಬ್ಬ ತಪ್ಪು ಮಾಡ್ದ, ಅವನ್ನ ದೇವರು ಹೆಂಗೆ ಶಿಕ್ಷಿಸ್ತಾರೆ ಅಂತ ನೋಡಿ. ಹೆಂಗೆ ಪನಿಷ್ ಮಾಡಿದ್ರು ದೇವರು? ದ ಬುಕ್ ಆಫ್ ಜಾನ್ ಚಾಪ್ಟರ್ 21 ವರ್ಸ್ 15. ಯೋಹಾನನ ಬರೆದ ಪುಸ್ತಕ 21ನೇ ಅಧ್ಯಾಯ 15ನೇ ವಾಕ್ಯ. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯಾ? ಯಾವಾಗ ಇದನ್ನು ಕೇಳ್ತಾ ಇರೋದು? ಆಫ್ಟರ್ ದ ರಿಸರೆಕ್ಷನ್, ಪುನರುತ್ಥಾನ ಆಗಿದ್ಮೇಲೆ ಯೇಸು ಸ್ವಾಮಿ ಬಂದು ಅವರು ಕಾಣಿಸ್ಕೊಂಡು ಕೇಳ್ತಾ ಇರೋದು, ಪೀಟರ್ ಡು ಯು ಲವ್ ಮೈ? ಆ್ಯಕ್ಚುಲಿ ಬಂದು ಏನು ಕೇಳಬೇಕಾಗಿತ್ತು ಅವನ್ನ? ಇಷ್ಟಲ್ಲ ನೀನು ಕಷ್ಟಪಟ್ಟು 3.5 ವರ್ಷ ನನ್ನ ಜೊತೆನೇ ಮಲಗಿಸ್ಕೊಂಡು ಲಾಸ್ಟಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂದ್ಬಿಟ್ಟೆ ಅಲ್ಲ, ಎತ್ತೋ ಬೆಲ್ಟು ಅಂತ ತಾನೇ ಹೇಳಿರ್ಬೇಕಾಯ್ತು. ಈಗ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ ಅಂತ ಹೇಳ್ದವನ ಹತ್ರ ಯೇಸು ಸ್ವಾಮಿ ಬಂದು ಕೇಳೋದು ಏನು ಗೊತ್ತಾ? ಡು ಯು ಲವ್ ಮೀ? ಹಾಂ, ನಿಮ್ಗೆ ಗೊತ್ತಲ್ಲ ದೇವ್ರೆ? ಹಾಂ, ಗೊತ್ತಾಯ್ತು. ಅದಕ್ಕೆ 3ನೇ ಸತಿ, ಯಾಕೆ ಗೊತ್ತಾ? 3ನೇ ಸತಿ ಇವನು 3 ಸತಿ ಹೇಳ್ದವನು, ಇವನು ನನಗೆ ಗೊತ್ತಿಲ್ಲ. ಅದಕ್ಕೆ ಯೇಸು ಸ್ವಾಮಿ 3 ಸತಿ ಅವನ ಭಾಷೆಯಲ್ಲಿ ಕೇಳ್ತಾರೆ. ನೋಡಿ, ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯಾ ಎಂದು ಕೇಳಲು 3ನೇ ಸರಿ ಇದು. ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ. ಆತನು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು 3ನೆಯ ಸಾರಿ, ಯೋಹಾನನ ಮಗನಾದ ಸಿಮೋನನೇ. ನೋಡಿ, 3ನೇ ಸಾರಿ. ಎಷ್ಟು ಸಾರಿ ಇವನು ಬೇಡ, ಇವನು ಗೊತ್ತಿಲ್ಲ ಅಂತ ಹೇಳ್ದಿದ್ದು 3 ಸಾರಿ. ಈಗ 3ನೇ ಸಾರಿ ತಿರ್ಗಾ ರಿಪಿಟೇಷನ್ ಯೇಸು ಸ್ವಾಮಿ ಅವನ ಹತ್ರ ಕೇಳ್ತಾರೆ. ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ಕೇಳಿದನು. 3ನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ ನೀನೇ ಎಲ್ಲ ಬಲ್ಲೆ, ದುಃಖಪಟ್ಟು ಹೇಳ್ತಾನೆ. ಇವಾಗ ನಿನಗೆ ಗೊತ್ತು ನಾನು ಎಂಥವನು ಅಂತ, ನಿನಗೆ ಗೊತ್ತು. ನಾನು ಗೊತ್ತಿಲ್ಲ ಅಂತ ಹೇಳಿದೆ, ನಿನಗೆ ಗೊತ್ತು. ಯು ನೋ ಎವ್ರಿಥಿಂಗ್ ಲಾರ್ಡ್, ಯು ನೋ ಮೈ ವೀಕ್ನೆಸ್. ದೇವರೇ, ನನ್ನ ಬಲಹೀನತೆ ಏನಂತ ನಿನಗೆ ಗೊತ್ತು. ಸ್ಟ್ರಾಂಗ್ ಆಗಿರಬೇಕು ಅಂತ ನೀನು ಯೋಚನೆ ಮಾಡಿದೆ, ಬಟ್ ಐ ಆಮ್ ನಾಟ್ ಸ್ಟ್ರಾಂಗ್.
ನಿನಗೇ ಗೊತ್ತು. ನಾನು ಆಗಾಗ ಬಿದ್ದೋಗ್ತೀನಿ, ನಿನಗೇ ಗೊತ್ತು. ವೈರಾಗ್ಯವಾಗಿ ಓಡಬೇಕು ಅಂತ ಆಸೆ ಮಾಡ್ತೀನಿ, ಆದರೆ ಓಡೋಕ್ಕಾಗ್ತಾಯಿಲ್ಲ. ಪ್ರೇಯರ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ನೀನೇ ಬಲ್ಲೆ. ಸೊ ಅವನು ದುಃಖಪಟ್ಟನಂತೆ. ಸೊ ಅವನ್ನ ದುಃಖಪಡಿಸಿದ್ದು ಯಾವುದು ಗೊತ್ತಾ? ಪನಿಷ್ಮೆಂಟ್ ಅಲ್ಲ, ಲವ್. ಯೇಸು ಸ್ವಾಮಿ ಕೇಳಿದ್ರು, ಡು ಯು ಲವ್ ಮೀ? ಈ ವೆಪ್ಟ್. ಛೇ, ಇಂಥ ಒಳ್ಳೆ ದೇವರ ಹತ್ರ ನಾನು ತಪ್ಪು ಮಾಡಿಬಿಟ್ನಲ್ಲಪ್ಪ. ಸೊ ಮನುಷ್ಯನ ಅಳಿಸೋದು ಯಾವುದು ಗೊತ್ತಾ? ದೇವ್ರ ಪ್ರೀತಿ. ಹುಷಾರ್, ಎಚ್ಚರಿಕೆ ಅನ್ನೋದ್ರಲ್ಲಿ ಯಾರು ನಾಟಕ ಮಾಡ್ತಾರೆ ಬಂದು ಅಷ್ಟೇ. ನಾನೇನು ಹೇಳ್ತೀನಿ ಅಂದರೆ, ಇಂಥ ಪ್ರೀಚಿಂಗ್ಗಳಿಗೆಲ್ಲ ಜನ ನಾಟಕ ಮಾಡ್ತಾರೆ. ಒಳಗಡೆ ಬಂದರೆ ರಬ್ಬ ಅಂತಾರೆ, ಆಚೆ ಹೋಯ್ತ ತಕ್ಷಣ ಅಷ್ಟೇ. ಲಿಪ್ಸ್ಟಿಕ್ ಇಡಬಾರ್ದು, ಹೂವು ಇಡಬಾರ್ದು, ಯಾವುದೂ ಇಡಲ್ಲ, ಎಲ್ಲ ಬ್ಯಾಗಲ್ಲಿ ಇಟ್ಟಿರ್ತಾರೆ. ಎಲ್ಲ ಎಲ್ಲಿಟ್ಟಿರ್ತಾರೆ? ತಲೆಗಿಡಲ್ಲ, ಬ್ಯಾಗಲ್ಲಿ ಇಟ್ಟಿರ್ತಾರೆ. ಚರ್ಚ್ ಮುಗಿಸಿ ನನ್ನ ಮನೆವೇ ನನ್ನ ಸ್ತುತಿಸಿದ ಆಚೆ ಹೋಗಿದ್ರೆ ಸ್ಟೈಲಾಗೈತೆ ಹೋಗ್ತಾ ಇರ್ತಾರೆ. ಯಾಕೆ ಗೊತ್ತಾ? ಇಂಥ ಪ್ರೀಚಿಂಗ್ ಹಿಂಗೆ ಬಾಳೋದು. ನಾನೇನು ಹೇಳ್ತೀನಿ ಅಂದರೆ, ನಾನು ಇರಲಿ ಇಲ್ಲದೆ ಹೋಗಲಿ, ನೀವು ಇಲ್ಲಿರ್ತೀರೋ ಮನೇಲಿರ್ತೀರೋ ಎಲ್ಲಿರ್ತೀರೋ, ಆದರೆ ಎಷ್ಟು ಒಳ್ಳೆ ದೇವರಪ್ಪ, ನಿನಗೆ ವಿರೋಧವಾಗಿ ನಾನು ಈ ಥರ ಮಾಡ್ಬೋದಾ ಅನ್ನೋ ಆ ಪ್ರೀತಿಯಲ್ಲಿ ನಿನಗೆ ಭಯಭಕ್ತಿ ಬರಬೇಕು. ಆ ಪ್ರೀತಿಯಲ್ಲಿ ನಿನಗೆ ದೇವ್ರ ಮೇಲೆ ಗೌರವ ಬರಬೇಕು. ಪ್ರೀತಿಯಲ್ಲಿ ನೀನು ಕೊಡಬೇಕು, ಪ್ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಪ್ರೀತಿಯಲ್ಲಿ ನೀನು ಆರಾಧನೆ ಮಾಡಬೇಕು. ಈ ಪ್ರೀತಿಯಲ್ಲಿ ಮಾಡೋದನ್ನೇ ದೇವ್ರ ಎದುರು ನೋಡೋದೆ. ಹೊಸ ಒಡಂಬಡಿಕೆಯಲ್ಲಿ ಕೊಡೋದನ್ನು ಸಹ ದೇವ್ರೇನು ಹೇಳ್ತಾರೆ ಗೊತ್ತಾ? ಸಂತೋಷವಾಗಿ ಕೊಡುವವನ ಮೇಲೆ ದೇವ್ರಿಗೆ ಪ್ರೀತಿ ಇದೆ ಅಂತೆ. ಸೊ ನಾನು ನಿಮ್ಮನ್ನು ಯಾವ ರೀತಿ ಕೊಡಿಸ್ಬೇಕು ಅಂದರೆ, ಸಂತೋಷವಾಗಿ ಕೊಡೋ ಥರ ಮಾಡಿಬಿಡ್ಬೇಕು. ಕೊಟ್ಟಿಲ್ಲ ಅಂದರೆ ನೀನು ಹಾಸ್ಪಿಟ್ಲಿಗೆ ಬಿಲ್ ಕೊಡ್ತೀಯಾ, ಇಲ್ಲ ಚರ್ಚಿಗೆ ಟೈತ್ ಕೊಡ್ತೀಯಾ? ಹಂಗೆಲ್ಲ ಮಾತಾಡಬಾರ್ದು. ಛೇ, ಇಂಥ ಒಳ್ಳೇದು. ಇವತ್ತು ನನ್ನ ಕೈಯಲ್ಲಿ ಇಷ್ಟು ಸಂಬಳ ಬಂದಿತ್ತು, ಇಷ್ಟು ದುಡ್ಡು ಬಂದಿದ್ದು ಕಾರಣನೇ ಆತಂತಾನೆ. ಇವತ್ತು ನನಗೆ ಒಳ್ಳೆ ಕೆಲಸ ಇದೆ ಅಂದರೆ ಅದಕ್ಕೆ ನೀನೇ ತಾನೇಪ್ಪ ಕಾರಣ. ಇವತ್ತು ನನಗೆ ಆಶೀರ್ವಾದ ಇದೆ, ನನಗೆ ನೀನೇ ತಾನೇ ಕಾರಣ. ಇವತ್ತು ನಾನು ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ನೀನೇ ತಾನೇ ಕಾರಣ. ಇವತ್ತು ನನ್ನ ಹತ್ರ ಒಂದು ಗಾಡಿ ಇದೆ ಅಂದರೆ ನೀನೇ ತಾನೇ ಕಾರಣ. ಸೊ ನಿನಗಿಲ್ಲದೆ ಇರೋದಾ? ಒಂದು ಕೇಕ್ ಕಟ್ ಮಾಡಿದ ತಕ್ಷಣ ಫಸ್ಟು ಮಗು ಏನು ಮಾಡುತ್ತೆ? ಕೇಕ್ ಕಟ್ ಮಾಡಿದ ತಕ್ಷಣ ಯಾರಿಗೆ ಎತ್ಕೊಂಡು ಹೋಗುತ್ತೆ? ಅಪ್ಪನಿಗೆ. ಅಪ್ಪ ಇಲ್ಲಿ ಬಂದಿಲ್ಲ, ಅಲ್ಲೆಲ್ಲ ಹೋದ್ರೆ ಮಕ್ಕ ಹೊಡಿತೀನಿ, ಎತ್ಕೊಂಬರ ಕೇಕ್ ಅಂತ ಹೇಳ್ದ. ಇಲ್ಲ, ಕೇಕ್ ಕಟ್ ಮಾಡಿದ ತಕ್ಷಣ ಅದು ಗೊತ್ತು ಯಾರಿಗೆ ಕೊಡಬೇಕು. ಅದೇ ರೀತಿಯೇ ಸಂಬಳ ಬಂದಿದ್ದ ತಕ್ಷಣವೇ ನಮ್ಗೆ ಗೊತ್ತಾಗಬೇಕು, ಇದು ಅಪ್ಪನಿಗೆ ಕೊಡಬೇಕು, ಯಾಕಂದರೆ ಆತನೇ ಎಲ್ಲ ತಗೋ ಕಾರಣ ಅನ್ನೋದು ಬರಬೇಕು. ನೋಡಿ, ಇವತ್ತು ಸರಿಯಾಗಿ ದೇವ್ರ ಬಗ್ಗೆ ನಮಗೆ ಹೇಳ್ಕೊಡೋದೇ ಇರೋದ್ರಿಂದ ಇವತ್ತು ನಮಗೆ ಪ್ರಾರ್ಥನೆ ಬರ್ತಾಯಿಲ್ಲ, ಆರಾಧನೆ ಬರ್ತಾಯಿಲ್ಲ. ಪ್ರಾರ್ಥನೆ ಅಂದರೆ ದೂರ ಓಡೋಗ್ತೀವಿ. ಸೊ ಎನಿ ಟೈಮ್ ಯು ಕ್ಯಾನ್ ಪ್ರೇ. ದೇವ್ರು ಎಷ್ಟು ಒಳ್ಳೆಯವರು ಅಂದರೆ, ಯಾಕೋಬನು ಒಂದು ಕಡೆ ಹೋಗಿ ಕಲ್ಲನ್ನು ತಲೆದಿಂಬಾಗಿ ಇಟ್ಕೊಂಡು ಮಲ್ಕೊಂಡವನೆ. ದೇವ್ರು ಬಂದು ಏನು ಹೇಳಿದ್ರು ಗೊತ್ತಾ? ನೀನು ಮಲಗಿರೋ ಆ ಸ್ಥಳವೆಲ್ಲ ನಿನಗೆ ಕೊಡ್ತೀನಿ ಅಂದರು. ಕರಗಳನ್ನು ತಟ್ಟಿ ಮಲ್ಕೊಂಡೇ ಇದವನಿಗೆ ಲ್ಯಾಂಡ್ ಸಿಕ್ಬಿಡ್ತು. ನಾನೇನು ಹೇಳ್ತೀನಿ ಅಂದರೆ, ಮೊಣಕಾಲು ಹಾಕಿ ದೇವ್ರ ಬಗ್ಗೆ ಗೊತ್ತಿಲ್ಲದೆ ದೇವರೇ ದೇವರೇ ಅನ್ನೋದಕ್ಕಿಂತ ಮಲ್ಕೊಂಡಿರೋದೇ ಉತ್ತಮ. ಒಬ್ಬ ಮೊಣಕಾಲು ಹಾಕಿ ದೇವರೇ ದೇವರೇ ಅಂತ ನಂಬಿಕೆ ಇಲ್ಲದೆ ಕಿರ್ಚಾಡ್ತವನೆ, ಒಬ್ಬ ನಂಬಿಕೆಯೊಂದಿಗೆ ಮಲ್ಕೊಂಡವನೆ. ಯಾವ್ದು ಬೆಸ್ಟು? ದೇವ್ರು ಹೇಳಿದ್ರು, ಮಲ್ಕೊಂಡಿದ್ದೆಲ್ಲ ಇದೇ ಕೊಟ್ಬಿಡ್ತೀನಿ ತಗೊಂಡ್ರು. ಸೊ ಆನ್ಸರ್ ಹೆಂಗೆ ಬರುತ್ತೆ ಅಂದರೆ, ನೀನು ಮೊಣಕಾಲಲ್ಲಿ ನಿಂತಿರಬೇಕು ಅಂತಲ್ಲ, ನಂಬಿಕೆಯಲ್ಲಿ ಮಲ್ಕೊಂಡಿದ್ರು ನಿನಗೆ ಕೆಲಸ ಆಗಬೇಕು. ಗಾಡ್ ನೀಡ್ಸ್ ಫೇತ್ ಅಷ್ಟೇ. ನೀನು ಯಾವ ರೀತಿ ಮೊಣಕಾಲು ಹಾಕ್ತೀಯಾ, ಯಾವ ರೀತಿ ನೀನು ಮಾತಾಡ್ತೀಯಾ, ವಾಟ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ನಿನ್ನ ಬಗ್ಗೆ ಯಾವ ಥರ ಕಲ್ಪನೆ ಮಾಡ್ಕೊಳ್ತೀಯ, ಕಲ್ಪನೆ, ಇಮ್ಯಾಜಿನೇಷನ್. ನೋಡಿ, ನೀವು ಫಿಲಿಪ್ ಪಾಸ್ಟರ್ನ ಆಶೀರ್ವದಿಸು ಅಂದರೆ ನೀವು ಯಾವ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಆಶೀರ್ವದಿಸ್ತೀರ? ನಾನು ಹೇಳ್ತೀನಿ, ಎಲ್ಲರೂ ಇಲ್ಲಿರುವಂಥ ಎಲ್ಲರೂ ಆಶೀರ್ವಾದವಾಗಿರಲಪ್ಪ ಅಂದರೆ ನಾನು ಯಾವ ರೀತಿ ಇಮ್ಯಾಜಿನೇಷನ್ ಮಾಡ್ತೀನಿ ಗೊತ್ತಾ? ಇವಾಗ ನಮ್ಮ ಎಲ್ಲರೂ ಈ ಚರ್ಚಲ್ಲಿ ಇರೋರೆಲ್ಲರೂ ಒಂದು ಒಳ್ಳೆ ಗಾಡಿ ತೊಗೊಬೇಕು, ಒಂದು ಕಾರ್ ತೊಗೊಬೇಕು, ಒಂದು ಮನೆ ತೊಗೊಬೇಕು, ಒಂದು ಜಾಗ ತೊಗೊಬೇಕು, ಯೇಸುವಿನ ನಾಮದಲ್ಲಿ ಅವ್ರ ಆಶೀರ್ವದಿಸ್ತಾನಪ್ಪ. ಸೊ ನಾನು ಈ ರೀತಿ ಇಮ್ಯಾಜಿನ್ ಮಾಡ್ತೀನಿ, ನಮ್ಮ ಜನರೆಲ್ಲ ಆಶೀರ್ವಾದ ಆಗಿರಬೇಕು. ಅವ್ರು ಕೊಡಬೇಕಾದ್ರೆ ಹಾಗೇ ಕೈ ತುಂಬ ಎತ್ಕೊಂಬಂದು ಕೊಡೋ ಥರ ದೇವರೇ ಅವ್ರನ್ನ ಆಶೀರ್ವದಿಸಪ್ಪ. ಪ್ರೈಸ್ ಅಲ್ಲ.
ಆಮೇನ್. ನಾನು ಈ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಳ್ತೀನಿ, ಒಬ್ಬೊಬ್ಬರು ಒಂದೊಂದು ಚೆಕ್ ಬರ್ಕೊಡೋಷ್ಟು ಆಮೇನ್ ಇಷ್ಟು ದುಡ್ಡು ಎತ್ಕೊಂಬಂದು ಕೊಡೋಷ್ಟು ದೇವರೇ ನಮ್ಮ ಚರ್ಚ್ ಜನರ ಆಶೀರ್ವಾದವಾಗಿರಲಿ. ಐ ಇಮ್ಯಾಜಿನ್ ದಟ್. ಅದೇ ನಿಮ್ಮನ್ನು ನೆನೆಸಿಕೊಳ್ಳುವಾಗಲ್ಲ, ನಾನು ಎಲ್ರೋಯಿನ ನೆನೆಸ್ಕೊಳ್ಳುವಾಗಲ್ಲ, ಚರ್ಚಿಗೆ ಬರೋರೆಲ್ಲ ದೇವರೇ ಈ ರೀತಿ ಉನ್ನತವಾಗಿ ಆಶೀರ್ವಾದಕರವಾಗಿ ಚೆನ್ನಾಗಿರಲಿ, ದೀರ್ಘಾಯುಷ್ಯಾಗಿರಲಿ, ಲಾಂಗ್ ಲೈಫ್ ಆಗಿರಲಿ. ಸೊ ಈ ಕಲ್ಪನೆನೇ ಪ್ರಾರ್ಥನೆ. ನೀವು ಸುಮ್ಮನೆ ಬಾಯಿಗೆ ಬಂದಿದ್ರು ಯಾವ ಕಬಾಬು ನೆನ್ಸ್ಕೊಳ್ತಾರೆ ಗೊತ್ತಿಲ್ಲ, ಕಬಾಬ ಎಂಪೈರ್ ಕಬಾಬ ಯಾವ ಕಬಾಬ್ ಗೊತ್ತಿಲ್ಲ. ಸೊ ನಾನೇನು ಹೇಳ್ತೀನಿ, ನೀನು ಯಾವ್ದು ಥಿಂಕ್ ಮಾಡ್ತೀಯ, ವಾಟ್ ಯು ಇಮ್ಯಾಜಿನ್ ಅಬೌಟ್ ಯುವರ್ ಸೆಲ್ಫ್, ಹೌ ಯುವರ್ ಫ್ಯೂಚರ್ ವಿಲ್ ಬಿ. ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ನಿಮ್ಮ ಮಕ್ಕಳು ಹೇಗಿರ್ತಾರೆ ನೋಡಿ. ನಮ್ಮ ಮಕ್ಕಳೆಲ್ಲ ಪ್ರೀಚ್ ಮಾಡ್ತಾರೆ, ನಮ್ಮ ಮಕ್ಕಳೆಲ್ಲ ವಾಕ್ಯ ಹೇಳ್ತಾರೆ, ನಮ್ಮ ಮಕ್ಕಳೆಲ್ಲ ಹೀಲಿಂಗ್ ಮಾಡ್ತಾರೆ, ನಮ್ಮ ಮಕ್ಕಳೆಲ್ಲ ಮಿರಕಲ್ ಮಾಡ್ತಾರೆ, ನಮ್ಮ ಮಕ್ಕಳೆಲ್ಲ ರಾಯಲ್ ಆಗಿರ್ತಾರೆ. ನಾನು ಥಿಂಕ್ ಮಾಡ್ಕೊಂಡು ನಾನು ಪ್ರೇಯರ್ ಮಾಡ್ತೀನಿ, ದೇವರೇ ಬ್ಲೆಸ್ ದೆಮ್ ಲಾರ್ಡ್, ದೇ ಶುಡ್ ಬಿ ಲೈಕ್ ದಿಸ್. ಸೊ ಪ್ರೇಯರ್ ಈಸ್ ಇಮ್ಯಾಜಿನೇಷನ್. ಸೊ ಈ ವರ್ಷ ನೀವು ಹೆಂಗಿರಬೇಕು ಇಮ್ಯಾಜಿನ್ ಮಾಡ್ಕೊಂಡೇ ಇರ್ತೀರಲ್ಲ, ಹಾಗೇ ನೆನ್ಸ್ಕೊಳ್ತಾ ಇರ್ತೀರ, ವಾ ನಾನು ಹಿಂಗೇ ಇರಬೇಕಪ್ಪ, ನನ್ನ ಲೈಫ್ ಹಿಂಗೇ ಇರುತ್ತೆ, ಈ ವರ್ಷ ಹಿಂಗಿರಬೇಕು, ಅದನ್ನೇ ಧ್ಯಾನ ಮಾಡ್ತಾರೆ. ಇದಕ್ಕೆ ಬೈಬಲ್ ಹೇಳುತ್ತೆ, ಹಗಲು ಇರುಳು ಧ್ಯಾನಿಸುವವನು ಆಶೀರ್ವಾದವಾಗಿರುವನು. ಸೊ ದೋಸ್ ಹೂ ಮೆಡಿಟೇಟ್ ಡೇ ಆ್ಯಂಡ್ ನೈಟ್ ವಿಲ್ ಬಿ ಇನ್ ಸಕ್ಸಸ್. ಸೊ ಸಕ್ಸಸ್ಫುಲ್ಲಾಗಿ ಇರಬೇಕು ಅಂದರೆ ಏನು ಗೊತ್ತಾ ಸೀಕ್ರೆಟು? ಮೆಡಿಟೇಷನ್. ನೀವು ಚೆನ್ನಾಗಿದ್ದೀನಿ ಅಂತ ಹಂಗೆ ಮೆಡಿಟೇಷನ್ ಮಾಡ್ತಾನೆ ಇರಿ, ಹೀಲ್ ಆಗ್ತೀರಾ. ಅದೇ ಮೆಡಿಟೇಷನ್ ಅನ್ನೋದು. ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ನೀವು ಹಾಗೆ ಓಡೋ ಥರ, ಸ್ಪೀಡಾಗಿ ಓಡೋ ಥರ, ಚೆನ್ನಾಗಿ ವಾಕ್ ಮಾಡೋ ಥರ, ಸೂಪರಾಗಿರೋ ಥರ, ಒಳ್ಳೆ ಬಟ್ಟೆ ಹಾಕಿರೋ ಥರ, ಒಳ್ಳೆ ಆರೋಗ್ಯವಾಗಿರೋ ಥರ, ಒಳ್ಳೆ ಆಶೀರ್ವಾದಾಗ ಹಂಗೆ ಬಂದು ಚರ್ಚಲ್ಲಿ ಇಳಿತೀರಾ. ಇದನ್ನೆಲ್ಲ ಹಂಗೆ ವಿಷುವಲೈಸ್ ಮಾಡ್ತಾ ಇರಬೇಕು. ಇಂಥದ್ದು ಯೋಚನೆ ಮಾಡೋದು ಬಿಟ್ಟು, ಪಾಸ್ಟರ್ ನಾನು ಇವತ್ತಿರ್ತೀನೋ ನಾಳೆ ಇರಲ್ವೋ ಗೊತ್ತಿಲ್ಲ, ಯಾವುದಕ್ಕೂ ಒಂದು ಮಾತು ಹೇಳಿ ಇಟ್ಬಿಟ್ಟಿರ್ತೀನಿ. ಸಡನ್ನಾಗಿ ಡಯಾಬಿಟೀಸ್ ಬಂದುಬಿಟ್ರೆ ನಾನೇನು ಮಾಡಲಿ, ನಾಳೆ ಶುಗರ್ ಜಾಸ್ತಿ ಆಗಿಬಿಟ್ರೆ, ಇದಾ ನಿನ್ನ ಮೆಡಿಟೇಷನು? ಥಿಂಕ್ ಪಾಸಿಟಿವ್ಲಿ. ಇವತ್ತಿರೋದಕ್ಕಿಂತ 100ರಷ್ಟು ಆಶೀರ್ವಾದವಾಗಿ, ಹೆಂಗಾಗಿ, ಫೈರ್ ಆಗಿ, ಆಮೇಲೆ ಸಕ್ಸಸ್ಫುಲ್ಲಾಗಿ ನಾನು ನೀವು ಇದ್ದೇ ಇರ್ತೀವಿ. ಇದನ್ನೆಲ್ಲ ಮೆಡಿಟೇಟ್ ಮಾಡಬೇಕಂದ್ರೆ ನಮ್ಮ ಮೈಂಡ್ಸೆಟ್ಟಲ್ಲಿ ಏನಿರಬೇಕು ಗೊತ್ತಾ? ಆರೋಗ್ಯವಾಗಿ ಚೆನ್ನಾಗಿರೋದು. ಆದರೆ ಮೆಡಿಟೇಷನ್ ಹೆಂಗೆ ಹೋಗ್ಬಿಡುತ್ತೆ ಗೊತ್ತಾ? ನೀವು ನಿಮ್ಮನ್ನು ಸೈತಾನನ್ನು ತಪ್ಪು ಮಾಡಿಸ್ಬಿಡ್ತಾನೆ. ಅದಕ್ಕೆ ನಾನು ಒಂದು ಕ್ವಶನ್ನೊಂದಿಗೆ ಸ್ಟಾರ್ಟ್ ಮಾಡಿದೆ. ನೀವು ಪಾಪ ಮಾಡೋದ್ರಿಂದ ಸೈತಾನನಿಗೆ ಏನು ಲಾಭ? ಅದಕ್ಕೆ ನಾನೇನು ಸ್ಟಾರ್ಟ್ ಮಾಡಿದೆ ಅಂದರೆ ಇದನ್ನೇ ಸ್ಟಾರ್ಟ್ ಮಾಡಿದೆ. ಅಂದರೆ ನೀನು ಕುಡಿಯೋದ್ರಿಂದ ಸೈತಾನಂಗೆ ಲಾಭ ಇಲ್ಲ, ನೀನು ಸಿಗರೇಟ್ ಸೇದೋದ್ರಿಂದ ಸೈತಾನಂಗೆ ಲಾಭ ಇಲ್ಲ. ನೀನು ಯಾವಾಗೆಲ್ಲ ಕಣ್ಣು ಮುಚ್ತೀಯೋ ಅವಾಗೆಲ್ಲ ನಿನ್ನ ಧ್ಯಾನ ಹೆಂಗೆ ಇರ್ತದೆ ಗೊತ್ತಾ? ನೀ ಕುಡಿದ್ಬಿಟ್ಟು ಅವ್ನು ಬೈದಿದ್ದು, ರೋಡಲ್ಲಿ ಬಿದ್ದಿದ್ದು, ಇದೇ ಧ್ಯಾನ. ಯಾರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿದ್ವಿ, ಜಗಳ ಮಾಡಿದ್ದು, ಈ ರೀತಿ ಎಲ್ಲ ಮನಸ್ಸಾಕ್ಷಿ ಇತ್ತು. ಬ್ಲೆಸ್ಸಿಂಗ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನೀವು ತಪ್ಪು ಮಾಡಿದ್ದನ್ನೆಲ್ಲ ನಿಮ್ಮ ಮುಂದೆ ತರಬೇಕು ಅಂತಲೇ ಅವ್ನು ತಪ್ಪು ಮಾಡಿಸೋದೆ ಹೊರತು, ನೀವು ತಪ್ಪು ಮಾಡೋದ್ರಿಂದ ಅವನಿಗೆ ಯಾವ ಲಾಭವೂ ಇಲ್ಲ. ಸೊ ಸೈತಾನನ ಉದ್ದೇಶ ಏನು ಗೊತ್ತಾ? ನಿನ್ನನ್ನು ಸ್ವಲ್ಪ ನೀನು ಸರಿಯಿಲ್ಲ ಅಂತ ಹೇಳಿ ನಿನ್ನ ಮನಸ್ಸಾಕ್ಷಿನ ಸಾಯಿಸೋದೆ ಅವನ ಉದ್ದೇಶ. ಸ್ವಲ್ಪ ನೀನು ಯೋಚನೆಯಲ್ಲಿ ಏನು ಲೈಫಪ್ಪ, ನನ್ನ ಲೈಫ್ ಯಾಕೆ ಹಿಂಗಿದೆ, ಯಾಕೆ ನನ್ನ ಭವಿಷ್ಯದ ಕತೆ ಹಿಂಗಿದೆ, ಯಾಕೆ ನನ್ನ ಜೀವನ ಹಿಂಗಿದೆ ಅನ್ನೋದನ್ನು ನೀನು ಯೋಚನೆ ಮಾಡಿ ಕೊರಗಿ ಸಾಯಬೇಕು ಅನ್ನೋದೇ ಸೈತಾನನ ಉದ್ದೇಶ. ಅದಕ್ಕೇ ಮನಸ್ಸಾಕ್ಷಿನೆಲ್ಲ ತೆಗೆದು ಬಿಸಾಕಿ ದೇವ್ರು ನನ್ನ ಆಶ್ವಸ್ತ. ನಾನೇನೇ ತಪ್ಪು ಮಾಡಿದ್ರು ದೇವರು ನನ್ನನ್ನು ಕ್ಷಮಿಸ್ತಾರೆ, ದೇವ್ರು ನನ್ನನ್ನು ಆಶೀರ್ವದಿಸಿದ್ದಾರೆ ಅನ್ನೋ ಯೋಚನೆಯೇ ತೊಗೊಂಬರೋದೆ ಪ್ರೀಚಿಂಗ್. ಸೊ ನಮಗೆ ಕ್ಲೀನಿಂಗ್ ಆಗಬೇಕು. ಇವಾಗ ನಾವು ಪ್ರೇಯರ್ ಮಾಡ್ತೀವಲ್ಲ, ದೇವರೇ ನನ್ನನ್ನು ತೊಳೆದು ಶುದ್ಧ ಮಾಡಪ್ಪ. ಎಷ್ಟು ಜನ ಪ್ರೇಯರ್ ಮಾಡಿದರೆ ಆ ಥರ? ದೇವರೇ ನನ್ನನ್ನು ತೊಳೆದು, ಲಾರ್ಡ್ ವಾಶ್ ಮೀ ಲಾರ್ಡ್ ಪ್ರೇಯರ್ ಮಾಡಿದ್ದೇನೆ. ಎಲ್ಲಿ ತೊಳಿಬೇಕು, ಯಾವ ರೀತಿ ತೊಳಿಬೇಕು? ಸ್ನಾನ ಮಾಡಿಸ್ಬೇಕಾ ನಿಮ್ಮನ್ನು? ದೇವರೇ ನನ್ನನ್ನು ತೊಳೆದು ಶುದ್ಧೀಕರಿಸು. ಎಲ್ಲಿ, ಯಾವಾಗ?
ಹೆಂಗೆ? ಇಬ್ರಾಯರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 14ನೇ ವಾಕ್ಯ ಮುಗಿಸ್ಬಿಡೋಣ. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 9 ವರ್ಸ್ 14. ಕ್ಲೆನ್ಸ್ ಯುವರ್ ಕಾನ್ಷಿಯನ್ಸ್. ನಿತ್ಯಾತ್ಮನಿಂದ, ನಿತ್ಯಾನಂದ ಅಲ್ಲ, ಇಲ್ಲಿ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತೆ. ಯೇಸು ಕ್ರಿಸ್ತನ ರಕ್ತ ನಿನ್ನನ್ನು ತೊಳೆಯಲ್ಲಪ್ಪ, ನಿನ್ನ ಮನಸ್ಸಾಕ್ಷಿನ ತೊಳೆಯುತ್ತೆ. ಸೊ ವೈ ಬ್ಲಡ್? ಟು ಕ್ಲೆನ್ಸ್ ಅವರ್ ಕಾನ್ಷಿಯನ್ಸ್. ಸೊ ಯೇಸು ಕ್ರಿಸ್ತನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು ಅಂತ ನಾವು ಪ್ರೇಯರ್ ಮಾಡ್ತೀವಿ ನೋಡಿ. ನನ್ನನ್ನು ಶುದ್ಧೀಕರಿಸು ನಿನ್ನನ್ನು ಸ್ನಾನ ಮಾಡಿಸಲ್ಲ, ನಿನ್ನ ಮನಸ್ಸಾಕ್ಷಿನ ಕ್ಲೀನ್ ಮಾಡುತ್ತೆ. ನಿನ್ನ ಪ್ರಾರ್ಥನೆ ಬಂದಾಗಲ್ಲ ಯೇಸು ಕ್ರಿಸ್ತನ ರಕ್ತ ಏನು ಹೇಳುತ್ತೆ ಗೊತ್ತಾ? ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್, ಯು ಆರ್ 100% ಎಲಿಜಿಬಲ್ ಟು ಪ್ರೇ. ಕಮಾನ್ ಮೈ ಸನ್. ನೀನು ಯಾವಾಗೆಲ್ಲ ಬಂದರು ಅಪ್ಪ, ತಂದೆ, ಡ್ಯಾಡಿ ಅಂತ ಕರೆಯೋದಕ್ಕೆ ನಿನಗೆ ಯಾವಾಗಲೂ ಎಲಿಜಿಬಿಲಿಟಿ ಕೊಡೋದೆ ಯೇಸು ಕ್ರಿಸ್ತನ ರಕ್ತ. ಸೊ ಶಿಲುಬೆ ಅನ್ನೋದು ಕಾಸು ಬರುತ್ತೆ ಅನ್ನೋದಲ್ಲ, ಶಿಲುಬೆ ಅನ್ನೋದು ಆರೋಗ್ಯ ಬರುತ್ತೆ ಅನ್ನೋದಲ್ಲ. ದೀಸ್ ಆಲ್ ಬೈ ಪ್ರಾಡಕ್ಟ್ಸ್. ಇದೆಲ್ಲ ಬರುತ್ತೆ, ಇದೆಲ್ಲ ಇದ್ದೇ ಇರುತ್ತೆ. ಆಶೀರ್ವಾದ, ಚೆನ್ನಾಗಿರೋದು, ಆರೋಗ್ಯ, ಇದೆಲ್ಲ ಶಿಲುಬೆಯಲ್ಲಿ ಬರುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಿನ್ನ ಮನಸ್ಸಾಕ್ಷಿ ಕ್ಲೀನ್ ಮಾಡೋದೇ ದೇವರ ಉದ್ದೇಶ. ಈ ಮನಸ್ಸಾಕ್ಷಿ ಕ್ಲೀನ್ ಆದವರು ಹೆಂಗೆ ಪ್ರೇಯರ್ ಮಾಡ್ತಾರೆ ಗೊತ್ತಾ? ಯಾವಾಗೆಲ್ಲ ಯಾರಾದರೂ ನೀನು ಸರಿ ಇಲ್ಲ ಅಂದಾಗ ನಮ್ಮ ಮನಸ್ಸಾಕ್ಷಿ ಹೇಳಿದೆ, ನೀನೇನು ಹೇಳೋದು? ನಮ್ಮಪ್ಪ ನನ್ನ ರಕ್ತದಿಂದ ತೊಳೆದು ನನ್ನನ್ನು ನೀತಿವಂತನಾಗಿ ಮಾಡಿ ನನ್ನನ್ನು ಶುದ್ಧೀಕರಿಸಿದ್ದಾನೆ. ಸೊ ಯಾರೆಲ್ಲ ನಮ್ಮನ್ನು ಸರಿ ಇಲ್ಲ ಅಂತಾರೋ ಅವ್ರ ಮುಂದೆ ನಾವು ಧೈರ್ಯವಾಗಿ ನಿಂತ್ಕೊಳ್ಳೋದಕ್ಕೆ ಯೇಸು ಕ್ರಿಸ್ತನ ರಕ್ತ ಇರೋದು. ಓ ಮೈ ಗಾಡ್. ಸೊ ಐ ಆಮ್ 100% ಪರ್ಫೆಕ್ಟ್. ಆಮೆನ್. ಸೊ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಎಲ್ಲಿ ವಾಶ್ ಮಾಡುತ್ತೆ? ತಲೆಯಿಂದ ಕಾಲವರೆಗೂ ಅಲ್ಲ, ಓನ್ಲಿ ಕಾನ್ಷಿಯನ್ಸ್. ನೋಡಿ, ಕ್ಲೆನ್ಸ್ ಅವರ್ ಕಾನ್ಷಿಯನ್ಸಸ್ ಫ್ರಮ್ ಆ್ಯಕ್ಟ್ಸ್ ದಟ್ ಲೀಡ್ಸ್ ಟು ಡೆತ್. ಕಾನ್ಷಿಯನ್ಸಸ್ ದಟ್ ಲೀಡ್ ಟು ಡೆತ್. ಎಲ್ಲರೂ ಹೇಳಿ, ಕಾನ್ಷಿಯನ್ಸ್ ಲೀಡ್ಸ್ ಟು ಡೆತ್. ನಾನು ಹೇಳ್ತೀನಿ, ಒಬ್ಬರು ಮನಸ್ಸಾಕ್ಷಿ ಸರಿ ಇಲ್ಲ ಅಂದರೆ ಅವ್ರು ಸೂಸೈಡೇ ಮಾಡ್ಕೊಂಡ್ಬಿಡ್ತಾರೆ. ಕೆಲವ್ರು ನೋಡಿ, ಯಾವುದಾದ್ರು ಒಂದು ಪ್ರೋಗ್ರಾಮ್ ಬರೋದಿಲ್ಲ, ಹಿಂದೆನೇ ಇರ್ತಾರೆ. ಒಂದು ಮದುವೆ ಕರೀರಿ, ಹಿಂದೆನೇ ಇರ್ತಾರೆ. ಒಂದು ಬರ್ತ್ಡೇ ಪಾರ್ಟಿ ಕರೀರಿ, ಬರೋದೇ ಇಲ್ಲ. ಅಯ್ಯೋ ಬೇಡಪ್ಪ. ಎಲ್ಲರೂ ಇದ್ದರೆ ನೋಡಿ ಅವ್ರು ಹೋಗೋದೇ ಇಲ್ಲ. ಕಾನ್ಷಿಯನ್ಸ್ ಪ್ರಿಕ್ಕಿಂಗ್. ಧೈರ್ಯವಾಗಿ ಸ್ಟೈಲಾಗಿ ನಾವೆಲ್ಲೋ ನಮ್ಮ ಲೈಫಲ್ಲಿ ಏನೋ ಒಂದು ರಿಮಾರ್ಕ್ ಆಗಿರ್ತೈತೆ. ಎಲ್ಲರೂ ಸರಿ ಇಲ್ಲ ಅಂದಿರ್ತಾರೆ. ನಮಗೆಲ್ಲಾದ್ರೂ ಒಂದು ಫಂಕ್ಷನ್ ಕರೆದೆ, ಅಯ್ಯೋ ನಾವು ಹೋಗ್ಬೇಕಾ? ಹೋಗಪ್ಪ ಧೈರ್ಯವಾಗಿ, ಅವ್ರಿಗಿಂತ ನೀನೇ ನೀತಿವಂತನು. ಸೊ ನಾವೆಲ್ಲ ಕಡೆ ನೋಡಿ, ಈ ಕಡೆ ಸ್ವಲ್ಪ ದೂರನೇ ಇರ್ತೀವಿ, ಎಲ್ಲೂ ಸೇರೋದಿಲ್ಲ, ಯಾರ ಹತ್ರನೂ ಸೇರೋಲ್ಲ. ಯಾಕೆ ಗೊತ್ತಾ? ನಾವು ಸರಿ ಇಲ್ಲ, ತಪ್ಪಾಗಿ ಹೇಳ್ಕೊಟ್ಬಿಟ್ರು. ಎಲ್ಲರೂ ಹೇಳಿ. ಇವಾಗ ಆಗ್ರಾ, ಜೆರುಸಲೇಮ್, ಆಮೇಲೆ ಗೋವಾ, ಸೇಂಟ್ ಝೇವಿಯರ್ಸ್ ಚರ್ಚು, ಅಲ್ಲೆಲ್ಲ ನೋಡಿ ಗೈಡ್ ಇರ್ತಾರೆ. ಆ ಗೈಡ್ ಹೆಂಗೆ ಗೊತ್ತಾ? ಕೆಲವ್ರಿಗೆ ಬ್ಯಾಡ್ಜ್ ಇಲ್ಲೇ ಹಾಕಿರ್ತಾರೆ, ಆಥರೈಸ್ಡ್ ಗೈಡು. ಕೆಲವ್ರು ಬಂದ್ಬಿಟ್ಟು ಸುಮ್ಮನೆ ಬಂದುಬಿಡ್ತಾರೆ, ಸರ್ ಗೈಡ್ ಬೇಕಾ ಅಂತ ಬಂದುಬಿಡ್ತಾರೆ. ಸೊ ಅವ್ರನ್ನ ನಂಬಿಕೊಂಡು ನಾವು ಹೋಗ್ತೀವಿ. ಅವ್ರು ಏನೇನು ಗೊತ್ತಾ? ಈ ಆಗ್ರಾ ಕಟ್ಟಿ 40 ವರ್ಷ ಆಯಿತು ಅಂತ ಆಥರೈಸ್ಡ್ ಗೈಡ್ ಹೇಳ್ತಾ ಇರ್ತಾನೆ. ಇವ್ರ ಪಕ್ಕದಲ್ಲಿ ಇವ್ರು ಆಥರೈಸ್ಡ್ ಗೈಡ್ ಇಲ್ಲ. ಇವ್ರು ಏನು ಹೇಳ್ತಾರೆ? 63 ವರ್ಷ ಆಯ್ತು ಸರ್ ಕಟ್ಟಿ. ಇವನು 63 ವರ್ಷ ಅಂತಿರ್ತಾನೆ. ಹಿಂದೆ ಒಬ್ಬ 40 ವರ್ಷ ಅಂತಾನೆ. ಜೆರುಸಲೇಮ್ಗೆ ಹೋದರೆ ಅಲ್ಲಿ ಹೇಳ್ತಾನೆ, ನೋಡಿ ಇಲ್ಲೇ ಇದೇ ಸ್ಪಾಟೇ ಯೇಸು ಸ್ವಾಮಿ ದೀಕ್ಷಾಸ್ಥಾನ ತೊಗೊಂಡಿದ್ದು. ಇನ್ನೊಬ್ರು ಏನು ಹೇಳ್ತಾರೆ ಗೊತ್ತಾ? ನೋಡಿ ಅಲ್ಲಿ ಯೇಸು ಸ್ವಾಮಿ ದೀಕ್ಷಾಸ್ಥಾನ ತೊಗೊಂಡಿದ್ದ ಜಾಗ ಅಲ್ಲಿ ಜೆರುಸಲೇಮ್, ಅಲ್ಲಿ ಇಲ್ಲೇ ಯೇಸು ಸ್ವಾಮಿ ಮಲ್ಕೊಂಡಿದ್ದು. ಇನ್ನೊಬ್ರು ಹೇಳ್ತಾರೆ, ನೋಡಿ ಅಲ್ಲೇ ಚೇರ್ ಮೇಲೆ ಕುಂತ್ಕೊತಾ ಇದ್ರು. ಸೊ ಗೈಡ್ ಏನು ಹೇಳ್ತಾರೋ ಜನ, ಹೌದಾ? ಸೊ ಜನರ ಕೆಲಸ ಏನು? ಹೌದಾ, ಇಲ್ಲೇ ಝೇವಿಯರ್ಸ್ ಚರ್ಚಲ್ಲಿ ಹಿಂಗೆ ಬರ್ತಾಯಿತ್ತು ನೋಡಿ, ಹಿಂಗೆ ಉಗುರೆಲ್ಲ ಬೆಳೀತಾಯಿತ್ತು ನೋಡಿ, ಇದೆ ಸೇಂಟ್ ಝೇವಿಯರ್ ಈ ಥರನೇ. ಅಲ್ಲಿ ಒಂದು ಗೈಡ್ ಹೇಳ್ತಾ ಇರ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ರಾಂಗಾಗಿ ಹೇಳ್ತಾ ಇರ್ತಾರೆ, ಇದಲ್ಲ ಅದು. ಸೊ ಜನರ ಕೆಲಸ ಏನು ಗೊತ್ತಾ? ಯಾವುದು ಗೈಡ್ ಹೇಳ್ತಾರೋ ಅದನ್ನು ನಂಬ್ತಾರೆ. ಹೌದಾ, ಅಯ್ಯೋ ಅವನು ಆಥರೈಸ್ಡಾ ಇಲ್ವಾ ಅಂತ ನೋಡೋದಿಲ್ಲ. ಗೈಡಿಗೆ ಬೇಕಾಗಿರೋದು ಕಾಸು ಕೊಟ್ಬಿಟ್ಟು ತಪ್ಪ ಕತೆ ಕೇಳ್ಕೊಂಬಂದಿರ್ತೀವಿ. ತಪ್ಪು ಕತೆಗೆ ಕಾಸು ಕೊಟ್ಟಿರ್ತೀವಿ. ಎಲ್ಲರೂ ಹೇಳಿ, ನಿಮ್ಮನ್ನು ಶಪಿಸ್ತಾರೆ ಅಂತ ಹೇಳೋದಕ್ಕೆ ನೀವು ಟೈತ್ ಬೇರೆ ಕೊಟ್ಟಿರ್ತೀರ. ದೇವ್ರು ಏನು ಮಾಡ್ತಾರೆ ನೋಡು, ಹೊಡಿತಾರೆ ಬಡಿತಾರೆ ಅನ್ನೋದಕ್ಕೆ ಕವರಲ್ಲಿ ಕಾಸು ಹಾಕಿ ಕೊಟ್ಬಿಟ್ಟು ಬರ್ತೀರಾ ಉಗಿಸ್ಕೊಳ್ಳೋಕ್ಕೆ.
ಸೊ ನಾನೇನು ಹೇಳ್ತೀನಿ ಅಂದರೆ, ಜನ ಯಾವ್ದು ಹೇಳ್ತಾರೋ ಅದನ್ನು ನಂಬ್ತಾರೆ. ಅದಕ್ಕೇ ಆಥರೈಸ್ಡ್ ಗೈಡ್, ಹೀ ಶುಡ್ ಬಿ ಸೆಂಟ್ ಬೈ ಗಾಡ್. ನಾನೇನು ಹೇಳ್ತೀನಿ ಅಂದರೆ, ಆಥರೈಸ್ಡ್ ಅಂದರೆ ನೋಡಿ, ಎಲ್ಲರೂ ಕೆಲವ್ರಿಗೆ ದೇವರಿಂದ ಕರೆಯಲ್ಪಟ್ಟಿರ್ತಾರೆ, ಅದು ಬೇರೆ. ಆದರೆ ಕೆಲವೊಂದು ಸತ್ಯಗಳು ಕೆಲವ್ರಿಗೆ ಗೊತ್ತಿರ್ತೈತೆ. ಸರಿಯಾದ ಸತ್ಯಗಳನ್ನು ನಾವು ಹೇಳಬೇಕಾದ್ರೆ ಜನರು ಬಿಡುಗಡೆ ಹೊಂದ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವ್ರ ಕರಿವಿಕೆ ಇರ್ಬೋದು ನನ್ನ ಮೇಲೆ, ದೇವ್ರ ಕಾಲಿಂಗ್ ನನ್ನ ಮೇಲೆ ಇರ್ಬೋದು, ದೇವರು ತಾಯಿನ ಗರ್ಭದಲ್ಲೇ ನನ್ನ ಆರಿಸ್ಕೊಂಡಿರ್ಬೋದು ಸೇವೆಗಾಗಿ. ಆದರೆ ನಾನು ಕುಂತ್ಕೊಂಡು 8 ಅವರ್ 10 ಅವರ್ ನಾನು ದೇವ್ರ ಸಮ್ಮುಖದಲ್ಲಿ ಏನು ನಿಜವಾದ ಸತ್ಯ ಅಂತ ಕೇಳದೆ ಸುಮ್ಮನೆ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ, ನಿನ್ನೆ ಎಲ್ಲೋಗಿ ಊಟ ಮಾಡಿದೆ, ನಿನ್ನೆ ಏನೇನಾಯಿತು, ದೇವ್ರ ಕೋಪ ಬಂದು ಯಾರೆಲ್ಲ ಹೆಂಗೆ ಸತ್ತರು, ಇದನ್ನ ಬಗ್ಗೆನೇ ಮಾತಾಡ್ತೀನಿ. ಯಾಕೆ ಗೊತ್ತಾ, ನಾನು ಕಲೀಲಿಲ್ಲ. ಸೊ ಆಥರೈಸ್ಡ್ ಗೈಡ್ ಅಂದರೆ ಏನು ಗೊತ್ತಾ, ಫಸ್ಟ್ ಅವರು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಏನು ಇದು ಹೆಂಗೆ ಹಿಸ್ಟ್ರಿ ಏನು. ಸೊ ಗೈಡ್ ಶುಡ್ ನೋ ಫಸ್ಟ್. ಸೊ ನಾನು ನಿಮ್ಮನ್ನು ಗೈಡ್ ಮಾಡ್ತಾಯಿದ್ದೀನಿ, ನಾನು ನಿಮ್ಮನ್ನು ಆಶೀರ್ವಾದಕ್ಕೆ ನಡೆಸ್ತಾ ಇದ್ದೀನಿ, ನಾನು ನಿಮ್ಮನ್ನು ಪರಲೋಕಕ್ಕೆ ನಡೆಸ್ತೀನಿ, ನಾನು ನಿಮಗೆ ಹೋಲಿನೆಸ್ಸಲ್ಲಿ ನಡೆಸ್ತೀನಿ ಅಂದರೆ ಫಸ್ಟ್ ಐ ಶುಡ್ ನೋ ದಟ್. ಸೊ ನಾನು ಒಂದು ಕಡೆ ಹೋಗಿ ದೇವ್ರ ಹತ್ರ ಕುಂತ್ಕೊಂಡು ಕಲ್ತ್ಕೊಂಡು ದೇವ್ರ ಹತ್ರ ಕೇಳಿಕೊಂಡು ಇದೇನಾ ನಿಜ ಅಂತ ಹೇಳಿ ಕೇಳಿ ಕಲ್ತ್ಕೊಂಡು ಇಲ್ಲಿ ಬಂದು ಮೈಕ್ ಎತ್ಕೊಂಡು ಮಾತಾಡಬೇಕು. ಸುಮ್ಮನೆ ಓದೋರು ಬಂದವರೆಲ್ಲ ಕುಂತ್ಕೊಂಡು ಮಾತಾಡಿದ್ರೆ ಹಿಂಗೆ ಆಗೋದು. 40 ವರ್ಷ ಅಂತಾರೆ, ಒಬ್ಬರು 63 ವರ್ಷ ಅಂತಾರೆ, ಆಮೇಲೆ ಬಂದುಬಿಟ್ಟು ಇದೇ 75 ವರ್ಷ ಅಂತಾರೆ. ಒಬ್ಬೊಬ್ಬ ಗೈಡು ಒಂದೊಂದು ಹೇಳ್ತಾ ಇರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ನಿನ್ನ ಮನಸ್ಸಾಕ್ಷಿ ಒಳಗಡೆ ದೇವರು ಹೇಳ್ತಾರೆ. ಸೊ ಎಲ್ಲ ತಪ್ಪು ನಂದೇ ರೈಟು ಅಂತ ನಾನು ಹೇಳೋದಿಲ್ಲ. ನಿನ್ನ ಮನಸ್ಸಾಕ್ಷಿಯಲ್ಲಿ ನಿನ್ನ ಒಳಗಡೆ ಪವಿತ್ರಾತ್ಮನೋ ಇದೇ ಕರೆಕ್ಟು ನೋಡಿ, ಇದೇ ನಿನಗೆ ಸತ್ಯ ಬೇಕಾಗಿದ್ದು, ದಿಸ್ ಈಸ್ ದ ರೈಟ್ ಮೆಸೇಜ್ ಫಾರ್ ಯು ಅಂತ ಹೋಲಿ ಸ್ಪಿರಿಟ್ ನಿನ್ನ ಒಳಗಡೆ ಮಾತಾಡೋದಾದರೆ ನನ್ನ ಪ್ರಸಂಗಗಳನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಈ ತಪ್ಪಾದ ಪ್ರಸಂಗಗಳು ಇವತ್ತು ದೇವ್ರ ಮೇಲೆ ತಪ್ಪಾದ ಅಭಿಪ್ರಾಯ ಅಂತ ತೊಗೊಂಬಂದ್ಬಿಡ್ತು. ಇವತ್ತು ಪ್ರಾರ್ಥನೆ ಅಂದರೆ ಜನ ಎಲ್ಲ ಹಿಂದೆ ಓಡೋ ಥರ ಮಾಡಿಬಿಡ್ತು. ನಾನೇನು ಹೇಳ್ತಿದ್ದೆ, ದೇವ್ರ ಥರ ಒಳ್ಳೆಯವರು ಈ ಲೋಕದಲ್ಲಿ ಯಾರೂ ಇಲ್ಲಪ್ಪ. ಯಾವುದೇ ತಪ್ಪಲ್ಲಿ ನೀನು ಇರ್ಬೋದು, ಏನೇ ತಪ್ಪು ಮಾಡಿರ್ಬೋದು, ಏನೇ ಪಾಪ ಮಾಡಿರ್ಬೋದು, ಡೋಂಟ್ ವರಿ. ನಿನ್ನೆವರೆಗೂ ಮಾಡಿದಂಥ ತಪ್ಪುಗಳನ್ನು ಸಹ ನೀನು ಇವತ್ತು ನೆನೆಸ್ಕೊಂಡು ಮನಸ್ಸಾಕ್ಷಿಯಲ್ಲಿ ನೊಂದು ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ, ನಾನು ಅನ್ಯಾಯ ಮಾಡಿಬಿಟ್ಟೆ, ನಾನು ದ್ರೋಹ ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋ ಮನಸ್ಸಾಕ್ಷಿ ನಿನ್ನನ್ನು ಚುಚ್ಚಬಾರ್ದು. ಬಿ ಫ್ರೀ ಇನ್ ಜೀಸಸ್ ನೇಮ್. ಬಿ ಫ್ರೀ ಇನ್ ಜೀಸಸ್ ನೇಮ್. ಬಿ ಫ್ರೀ ಇನ್ ಜೀಸಸ್ ನೇಮ್. ನಾನೇನು ಹೇಳ್ತೀನಿ, ನಿನ್ನ ಮನಸ್ಸಾಕ್ಷಿ ಸರಿ ಹೋಗ್ಬಿಟ್ರೆ ನಿನ್ನ ಫೇತ್ ಆಪ್ರೇಟ್ ಆಗಿಬಿಡುತ್ತೆ. ನಿನ್ನ ಫೇತ್ ಆಪ್ರೇಟ್ ಆಗಿಬಿಟ್ರೆ ನಿನ್ನ ಪ್ರೇಯರ್ಗೆಲ್ಲ ಉತ್ತರ ಬಂದುಬಿಡುತ್ತೆ. ಏಮೇ. ಸೊ ಇವತ್ತು ನಾನು ನಂಬ್ತೀನಿ ಈ ಪ್ರಸಂಗ ನಿನ್ನನ್ನು ಇನ್ನೂ ದೇವರ ಹತ್ರ ಕರ್ಕೊಂಬಂದಿದೆ, ಇನ್ನೂ ದೇವರ ಹತ್ರ ಹೋಗೋದಕ್ಕೆ ನಿನಗೆ ಧೈರ್ಯ ತೊಗೊಂಬಂದಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಧೈರ್ಯವಾಗಿ ಪ್ರಾರ್ಥನೆ ಮಾಡಿ, ಧೈರ್ಯವಾಗಿ ಹಾಡಿ, ಧೈರ್ಯವಾಗಿರಿ. ಯಾರೆಲ್ಲ ನಿಮ್ಮನ್ನು ಒಂದು ವೇಳೆ ಸರಿಯಿಲ್ಲ, ನೀನು ಇದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದರೆ ಅದನ್ನು ಕಿವಿಗೆ ಹಾಕ್ಕೊಂಬೇಡಿ. ದೇವರು ಹೇಳ್ತಾರೆ, ನೀನೇ ನನ್ನ ಮಗ, ನೀನೇ ನನ್ನ ಮಗಳು. ಸೊ ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಆಮೇಲೆ ಯಾವ ಪಾಪದ ಬಗ್ಗೆನೂ ನೀವು ಯೋಚನೆ ಮಾಡಬೇಡಿ. ದೇವ್ರ ದೊಡ್ಡ ಕಾರ್ಯಗಳನ್ನು ನಿಮಗೆ ಮಾಡೇ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆನ್ಲೈನಲ್ಲಿ ನನ್ನ ನೋಡ್ತಾ ಇರೋರು ನನ್ನ ಜೊತೆ ಸೇರಿಕೊಂಡು ನೀವು ಕಮ್ಯೂನಿಯನ್ ತೊಗೊಬೇಕು ಅಂದರೆ ನೀವು ಹಾಗೆ ಇರೋದನ್ನು ಬ್ರೆಡ್ಡೋ ಅಥವಾ ಯಾವುದಾದ್ರೂ ಜ್ಯೂಸೋ ನೀವು ಎತ್ಕೊಳ್ಳಿ, ನನ್ನ ಜೊತೆ ಸೇರಿ ನೀವು ಕಮ್ಯೂನಿಯನ್ ತೊಗೊಬೋದು. ದೇವರು ನಿಮ್ಮನ್ನು ಆಶ್ರಯಿಸ್ತಾರೆ. ಅಂದು ರಾತ್ರಿಯಲ್ಲಿ ದೇವರು ರೊಟ್ಟಿಯನ್ನು ತೆಗೆದು, ಇದು ನಿಮಗಾಗಿ ಮುರಿಯಲ್ಪಟ್ಟಂಥ ನನ್ನ ಶರೀರ, ನಾನು ಬರೋವರೆಗೂ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ತಿನ್ನಿರಿ ಎಂದು ಹೇಳಿದಾಗೆ ನಾವೆಲ್ಲರೂ ತಿನ್ನೋಣವ. ಅದೇ ರಾತ್ರಿಯಲ್ಲಿ ದೇವರು ಪಾತ್ರೆಯನ್ನು ತೆಗೆದು, ಇದು ನಿಮಗಾಗಿ ಸುರಿಸಲ್ಪಟ್ಟಂಥ ಹೊಸ ಒಡಂಬಡಿಕೆಯ ರಕ್ತ, ನಾನು ಬರೋವರೆಗೂ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಕುಡಿಯಿರಿ ಎಂದು ಹೇಳಿದಾಗೆ ನಾವೆಲ್ಲರೂ ಕುಡಿಯೋಣವ. ಆಮೇಲೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೇಲೆ